ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಏಪ್ರಿಲ್ 10th, 11th, 12th 3 ದಿನ ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಈಗ ಆಲ್ರೆಡಿ ನೀವು ತಮ್ಮನಲ್ಲಿ ನೋಡಿರ್ಬೋದು, ಇಂಡಿಯಾ ಏನಾಗಿದೆಯಲ್ಲ, ಇಂಡಿಯಾ ಈಗ 3rd ರ್ಯಾಂಕ್ ನ ಅಚೀವ್ ಮಾಡಿರುವಂತದ್ದು ಯಾವ್ದ್ರಲ್ಲಿ? ರಿನ್ಯೂವಬಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡುವಂತದ್ರಲ್ಲಿ. ಇದನ್ನ ಹೇಳಿರುವಂತವ್ರು ಯಾರು? ಇಂಟರ್ನ್ಯಾಷನಲ್ ರಿನ್ಯೂವಬಲ್ ಎನರ್ಜಿ ಏಜೆನ್ಸಿ ಅವರು ಹೇಳಿರುವಂತದ್ದು. ಸೊ ಇವ್ರು ಹೇಳಿರೋ ಪ್ರಕಾರ ಈಗ ಇಂಡಿಯಾ ಒಂದು ರಿನ್ಯೂವಬಲ್ ಎನರ್ಜಿ ಪ್ರೊಡಕ್ಷನ್ 3rd ರ್ಯಾಂಕ್ ಬಂದಿರುವಂತದ್ದು, ಅಂದ್ರೆ ಬ್ರೆಜಿಲ್ ನ ಬೀಟ್ ಮಾಡಿ ಬಂದಿರುವಂತದ್ದು. ಸೊ ಹಾಗಾಗಿ ರಿನ್ಯೂವಬಲ್ ಎನರ್ಜಿನಲ್ಲಿ ಎಷ್ಟು ಶೇರ್ ಇದೆ, ಮತ್ತೆ ಈ ಇಂಟರ್ನ್ಯಾಷನಲ್ ರಿನ್ಯೂವಬಲ್ ಎನರ್ಜಿ ಕೆಲಸ ಏನು, ಇದನ್ನೆಲ್ಲ ಸ್ವಲ್ಪ ಡೀಟೇಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಇಂಡಿಯಾ ಡಿಸೈಡ್ ಮಾಡಿದೆ ಅಂತಂದ್ರೆ ಬೈ 2028 ಅಂದ್ರೆ ಡೆಡ್ ಲೈನ್ ಕೊಟ್ಟಿದೆ, December 31st, 2027 ಏನಿದೆಯಲ್ಲ, ಸೊ ಅಷ್ಟರೊಳಗಡೆ ನಾವು HFC ಹೈಡ್ರೋ ಫ್ಲೋರೋ ಕಾರ್ಬನ್ ಪ್ರೊಡಕ್ಷನ್ ಏನಾಗ್ತಾ ಇದೆ ಇದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇದೇನಕ್ಕೆ, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಎಲಿಫೆಂಟ್ ಐಲ್ಯಾಂಡ್, ಈ ಮುಂಬೈ ನಿಯರ್ ಇರುವಂತಹ ಒಂದು ಎಲಿಫೆಂಟ್ ಐಲ್ಯಾಂಡ್ ಏನಿದೆ, ಸೊ ಅಲ್ಲಿ ಈಗ ನಮಗೆ ಒಂದು ದೊಡ್ಡ ರಿಸರ್ವೇ ಸಿಕ್ಕಿದೆ, ಸ್ಟೆಪ್ಡ್ ರಿಸರ್ವೇ ಸಿಕ್ಕಿದೆ. ಸೊ ಇದು ಸುಮಾರು 1500 ವರ್ಷಗಳ ಹಳೇದು ಅಂತ ಈಗ ರೆಕಗ್ನೈಸ್ ಮಾಡಿರುವಂತದ್ದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ, ಮತ್ತೆ ಈ ಎಲಿಫೆಂಟ್ ಐಲ್ಯಾಂಡ್ ಬಗ್ಗೆ ನೋಡ್ತಾ ಹೋಗೋಣ. ನಂತರ ಬಂದು ವಾಂತಾರ ಯೂನಿವರ್ಸಿಟಿ, ಅಂದ್ರೆ ಇಡೀ ಪ್ರಪಂಚದಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂದು ಈ ವಾಂತಾರ ಏನಿದೆಯಲ್ಲ, ಇದು ರೆಸ್ಕ್ಯೂ ಸೆಂಟರ್, ಅನಿಮಲ್ ರೆಸ್ಕ್ಯೂ ಸೆಂಟರ್ ಮತ್ತೆ ರಿಹಾಬಿಲಿಟೇಷನ್ ಸೆಂಟರ್. ಸೊ ಅದೇನ್ ಮಾಡಿದೆ ಅಂತಂದ್ರೆ, ಆ ಒಂದು ವೆಟರ್ನರಿ ಮೆಡಿಸಿನ್ಗೆ ಮತ್ತೆ ಆ ವೆಟರ್ನರಿ ಕೇರ್ಗೆ ಅಂತಾನೆ ಫಸ್ಟ್ ಟೈಮ್ ಯೂನಿವರ್ಸಿಟಿ ಅಂತ ಒಂದನ್ನು ಲಾಂಚ್ ಮಾಡಿರುವಂತದ್ದು ಜಾಮ್ನಗರ್, ಗುಜರಾತ್ ಅಲ್ಲಿ. ಸೊ ಹಾಗಾಗಿ ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನಂತರ ಬಂದು ಪಾರ್ಟ್ನರ್ಶಿಪ್ ಫಾರ್ ಹೆಲ್ತಿ ಸಿಟೀಸ್. ಪಾರ್ಟ್ನರ್ಶಿಪ್ ಫಾರ್ ಹೆಲ್ತಿ ಸಿಟೀಸ್ ಅನ್ನೋದು ಗ್ರೂಪ್ ಆಫ್ 70+ ಸಿಟೀಸ್, 70+ ಸಿಟೀಸ್ ಏನಿದೆ ಒಂದು ಗ್ರೂಪ್ ಮಾಡ್ಕೊಂತವೆ ಬಿಕಾಸ್ ಆಫ್ ಒಂದು ಹೆಲ್ತ್ ಕನ್ಸರ್ನ್ ಆಗ್ಬೋದು, ಹೆಲ್ತ್ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋದಕ್ಕಾಗ್ಬೋದು, ಒಂದಷ್ಟು ಟಾರ್ಗೆಟ್ಗಳನ್ನ ಇಟ್ಕೊಳ್ಳೋಕ್ಕಾಗ್ಬೋದು. ಸೊ ಇದರಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಇವನ್ ಬೆಂಗಳೂರು ಇಸ್ ಪಾರ್ಟ್ ಆಫ್ ಇಟ್. ಸೊ ಈಗ ಏನಾಗಿದೆ ಅಂತಂದ್ರೆ, ಇದರ ಒಂದು ಆನ್ಯುವಲ್ ಮೀಟಿಂಗ್ ಈಗ ರಿಯೋ ಡಿ ಜನರಿಯೋ ಬ್ರೆಜಿಲ್ ಏನಿದೆ, ಸೊ ಅಲ್ಲಿ ನಡೆದಿರುವಂತದ್ದು. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. 2026 ಸಮಿಟ್ ನಡೆದಿದೆ. ಸೊ ಸ್ವಲ್ಪ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಕರ್ನಾಟಕದಲ್ಲಿರುವಂತಹ ಕೊರಗ ಟ್ರೈಬ್ಸ್ ಯಾವ್ದಾದ್ರು ಟ್ರೈಬ್ಸ್ ನ್ಯೂಸ್ ಅಲ್ಲಿ ಇತ್ತು, ಒಂದು ಇಂಪಾರ್ಟೆಂಟ್ ಆಗುತ್ತೆ ಸೊಸೈಟಿ ಪರ್ಸ್ಪೆಕ್ಟಿವ್ ಅಲ್ಲಿ. ಸೊ ಕೊರಗ ಟ್ರೈಬ್ಸ್ ಏನ್ ಮಾಡಿದ್ದಾರೆ ಅಂತಂದ್ರೆ, ತಾವು ಯೂಶಲಿ ಅವರು ಬೇಸಿಕಲಿ ಏನಂತಂದ್ರೆ ಅಲ್ಲಿ ಹನಿ ಇರುತ್ತಲ್ಲ ಅದನ್ನ ಹಾರ್ವೆಸ್ಟ್ ಮಾಡುವಂತವ್ರು, ಕಾಡಲ್ಲಿ ಸಿಗುವಂತ ನ್ಯಾಚುರಲ್ ಹನಿ. ಸೊ ಅದಕ್ಕೆ ಒಂದು ಬ್ರ್ಯಾಂಡ್ ನೇಮ್ ಕೊಟ್ಟಿದ್ದಾರೆ, ಪ್ರಕೃತಿ ಅಂತ ಕೊಟ್ಟು ಅದನ್ನ ಈ ವಂದನ್ ಕೇಂದ್ರಗಳ ಮೂಲಕ ಗಲ್ಫ್ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರದ್ದೊಂದು ಎಕನಾಮಿಕ್ ಸ್ಟೆಬಿಲಿಟಿ ಅಚೀವ್ ಆಗ್ತಾ ಇದೆ ಅಥವಾ ಇನ್ಕಮ್ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಸುದ್ದಿನಲ್ಲಿತ್ತು. ಸೊ ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ರೂಟ್ ಕೆನಾಲ್ ಟ್ರೀಟ್ಮೆಂಟ್. ಈಗ ಆಲ್ರೆಡಿ ನಾವು ಸಾಕಷ್ಟು ಸಲ ಓದಿದೀವಿ, ಪ್ರಧಾನಮಂತ್ರಿ ಜನ ಆರೋಗ್ಯ ಕೇಂದ್ರ ಮತ್ತೆ ಆರೋಗ್ಯ ಕರ್ನಾಟಕ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಇದೇನಿದೆಯಲ್ಲ, ಸೊ ಅದರಲ್ಲಿ ಕೆಲವೊಂದು ಟ್ರೀಟ್ಮೆಂಟ್ಗಳು ಅಥವಾ ಮೆಡಿಸಿನ್ಸ್ ಗಳನ್ನ ಆಡ್ ಮಾಡ್ತಾ ಹೋಗ್ತಾ ಇದ್ರು. ಸೊ ಹಾಗಾಗಿ ಈಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಏನಿದೆ, ಸೊ ಅದನ್ನು ಕೂಡ ಆಡ್ ಮಾಡ್ತಾ ಹೋಗಿದ್ದಾರೆ. ಸೊ ಹಾಗಾಗಿ ಇದ್ರ ಸ್ವಲ್ಪ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಅಮೃತ್ ಭಾರತ್ ಸ್ಟೇಷನ್, ಸುಮಾರು 60ಕ್ಕಿಂತ ಹೆಚ್ಚಿಗೆ 61 ರೈಲ್ವೆ ಸ್ಟೇಷನ್ಸ್ ಗಳು ಕರ್ನಾಟಕದಲ್ಲಿ ಏನಿದೆ, ಸೊ ಅದನ್ನ ಈಗ ಮತ್ತೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಂಡರ್ ಅಮೃತ್ ಭಾರತ್ ಸ್ಟೇಷನ್ ಅಂಡರ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದು ನೋಡೋದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಆರ್ಟಿಕಲ್ಗಳನ್ನ ತಗೊಂಡು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು MCQಗಳನ್ನ ಸಾಲ್ವ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗೋಣ ಬನ್ನಿ. ಮೊದಲನೇ ಆರ್ಟಿಕಲ್ ನೋಡಿದ್ರೆ, ಇಂಡಿಯಾ ರ್ಯಾಂಕ್ಸ್ 3rd ಇನ್ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿ ಆಫ್ಟರ್ ಚೈನಾ, US. ಇದು ಯಾರು ಹೇಳಿರುವಂತದ್ದು? ಇಂಟರ್ನ್ಯಾಷನಲ್ ರಿನ್ಯೂವಬಲ್ ಎನರ್ಜಿ ಏಜೆನ್ಸಿ ಹೇಳಿರುವಂತದ್ದು, ಹೌದಲ್ವಾ? ಇವ್ರು ಹೇಳಿರುವಂತದ್ದು. ಇವ್ರು ಏನಂತಂದ್ರೆ ಒಂದು ರಿಪೋರ್ಟ್ ನ ಬಿಡ್ತಾರೆ. ರಿಪೋರ್ಟ್ ಹೆಸರು ಬಂದ್ಬಿಟ್ಟು ರಿನ್ಯೂವಬಲ್ ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್. ಈ ರಿನ್ಯೂವಬಲ್ ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ 2026 ಅಂತ ಹೇಳ್ಬಿಟ್ಟು, ರಿನ್ಯೂವಬಲ್ ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ ನೇಮ್ ಕೇಳಬಹುದು, ಅದಕ್ಕೋಸ್ಕರ ಬರೀತಾ ಇರುವಂತದ್ದು ರಿನ್ಯೂವಬಲ್ ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ 2026 ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಕೊಡ್ತಾರೆ. ಸೊ ಆ ಒಂದು ರಿಪೋರ್ಟ್ ನ ಆಧಾರದ ಮೇಲೆ ಏನಾಗಿದೆ ಅಂತಂದ್ರೆ, ಇಂಡಿಯಾ ಬಂದು ಈಗ 3rd ರ್ಯಾಂಕ್ ಅಚೀವ್ ಮಾಡಿದೆ ಅಂತೆ ರಿನ್ಯೂವಬಲ್ ಎನರ್ಜಿನಲ್ಲಿ. ಇದಕ್ಕಿಂತ ಮುಂಚೆ ಯಾವ್ದಿತ್ತು 3rd ರ್ಯಾಂಕ್ ಅಲ್ಲಿ? ಇದಕ್ಕಿಂತ ಮುಂಚೆ ಇದ್ದಿದ್ದು ಬ್ರೆಜಿಲ್ ಇತ್ತು. ಆ ಬ್ರೆಜಿಲ್ ನ ಸರ್ಪಾಸ್ ಮಾಡಿಬಿಟ್ಟು ಈಗ ಇಂಡಿಯಾ 3rd ರ್ಯಾಂಕ್ ಬಂದಿರುವಂತದ್ದು. ಸೊ ಹಾಗಿದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಅಲ್ಲಿ ಯಾವ್ದಿದೆ? ಫಸ್ಟ್ ಮತ್ತೆ ಸೆಕೆಂಡ್ ಅಲ್ಲಿ ಇರುವಂತದ್ದು ಚೈನಾ ಮತ್ತೆ US ಆಗಿರುತ್ತೆ, ನೆನ್ಪಿಟ್ಕೋಬೇಕು. ಮತ್ತೆ ರಿನ್ಯೂವಬಲ್ ಎನರ್ಜಿನಲ್ಲಿ ನಾನು ಹೇಳಿದೆ ನಾವು 3rd ರ್ಯಾಂಕ್ ಅಚೀವ್ ಮಾಡಿದೀವಿ ಅಂತ. ಅಷ್ಟೇ. ಹಾಗಿದ್ರೆ ಎಷ್ಟು ಪ್ರೊಡಕ್ಷನ್ ಮಾಡಿರುವಂತದ್ದು? ಈಗ ನಾವು ಪ್ರೊಡ್ಯೂಸ್ ಮಾಡಿರುವಂತದ್ದು 250+ ಗಿಗಾವ್ಯಾಟ್ಸ್ ಅಷ್ಟು ಅಚೀವ್ ಮಾಡಿರುವಂತದ್ದಾಗಿದೆ. ಇದರಲ್ಲಿ ಆಲ್ಮೋಸ್ಟ್ 60% ಏನ್ ರಿನ್ಯೂವಬಲ್ ಎನರ್ಜಿ ನಾವು ಪ್ರೊಡ್ಯೂಸ್ ಮಾಡಿದ್ವಲ್ಲ, ಇದು ಬಂದು ಸೋಲಾರ್ ಇರುವಂತದ್ದು. ಇನ್ನೊಂದು 20% ಏನಿದೆ ಅದು ವಿಂಡ್ ಆಗುತ್ತೆ. ಮತ್ತೆ ಇನ್ನೊಂದು 20% ಬಂದು ಈ ಒಂದು 20% ಬಂದು ಈ ಸ್ಮಾಲ್ ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಆಗ್ಬೋದು, ಮತ್ತೆ ಬಯೋ ಎನರ್ಜಿ ಆಗ್ಬೋದು. ಸೊ ಇವುಗಳಿಂದ ಬಂದಿರುವಂತದ್ದು. ಸೊ ಈ ರೀತಿಯಾಗಿ ಜನರೇಟ್ ಮಾಡಿರುವಂತದ್ದು. ಮೆಜಾರಿಟಿ ಬಂದು ಸೋಲಾರ್, ನೆಕ್ಸ್ಟ್ ಬಂದು ವಿಂಡ್ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್
ಈ ಒಂದು ರಿನ್ಯೂವಬಲ್ ಎನರ್ಜಿ ಏಜೆನ್ಸಿ ಏನಿದೆಯಲ್ಲ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ರಿನ್ಯೂವಬಲ್ ಎನರ್ಜಿ ಏಜೆನ್ಸಿ ಏನಿದೆಯಲ್ಲ, ಸೊ ಇದೊಂದು ಇಂಟರ್ ಗೌರ್ಮೆಂಟಲ್ ಬಾಡಿ ಅಂತಂದ್ರೆ ಬೇರೆ ಬೇರೆ ಗೌರ್ಮೆಂಟ್ಗಳು ಸೇರಿ ಮಾಡಿರುವಂತದ್ದು. ಸುಮಾರು 174 ಮೆಂಬರ್ಸ್ ಆಗಿರ್ತಾರೆ. ಮತ್ತೆ ಇದು ಇಂಟರ್ ಗೌರ್ಮೆಂಟಲ್ ಬಾಡಿ ಆದ್ರಿಂದ ಯಾವುದೇ ಒಂದು ಡಿಸಿಷನ್ಸ್ ಗಳು ನಡೆದ್ರು, ಪಾಲಿಸಿ ಫ್ರೇಮ್ವರ್ಕ್ ಗಳು ನಡೆದ್ರು ಗೌರ್ಮೆಂಟ್ ಲೆವೆಲ್ ನಡೆಯುತ್ತೆ. ಸೊ ಹಾಗಾಗಿ ಇಂಪಾರ್ಟೆಂಟ್. ಇವನ್ ಇದು ಎಸ್ಟಾಬ್ಲಿಷ್ ಆಗಿದ್ದು 2009ರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಇವನ್ ಇಂಡಿಯಾ ಕೂಡ ಇದರ ಮೆಂಬರ್, ಇಂಡಿಯಾ ಇದರ ಫೌಂಡಿಂಗ್ ಮೆಂಬರ್ ಆಗಿರುತ್ತೆ. ಅಂದ್ರೆ ಯಾವಾಗ ಎಸ್ಟಾಬ್ಲಿಷ್ ಆಯ್ತೋ ಅದೇ ಟೈಮಲ್ಲಿ ಇದರ ಮೆಂಬರ್ಶಿಪ್ ನ ತಗೊಂಡಿರುತ್ತೆ. ಮತ್ತೆ UN ಏನಿದೆಯಲ್ಲ, UN ಇದು ಅಬ್ಸರ್ವರ್ ಮೆಂಬರ್ ಆಗಿರುತ್ತೆ. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್, ಇದ್ರ ಬಗ್ಗೆ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈಗ ನಾನು ಹೇಳಿದೆ, ನಾವು 250 ಗಿಗಾವ್ಯಾಟ್ ಅಷ್ಟು ರಿನ್ಯೂವಬಲ್ ಎನರ್ಜಿನ ಅಚೀವ್ ಮಾಡಿದೀವಿ ಅಂತ. ಮತ್ತೆ ಇದರಲ್ಲಿ ಇನ್ನೊಂದು ಲ್ಯಾಂಡ್ ಮಾರ್ಕ್ ಏನಂತಂದ್ರೆ, ನಾವು ನಮ್ದು ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ಬರುತ್ತೆ. ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತೇಳಿ ಪ್ಯಾರಿಸ್ ಡೀಲ್ನಲ್ಲಿ ನಾವು ಓವರ್ ಆಲ್ ಕ್ಲೈಮೇಟ್ ಚೇಂಜ್ ಏನಾಗ್ತಾ ಇದೆ ಅದನ್ನ ಮಿಟಿಗೇಟ್ ಮಾಡೋದಕ್ಕೆ ಸಹಾಯ ಮಾಡ್ತೀವಿ. ನಮ್ಮ ಕಡೆಯಿಂದನೂ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತೀವಿ. ನ್ಯಾಷನಲಿ ಡಿಟರ್ಮೈನ್ಡ್ ಇಂಡಿಯಾ ಕಡೆಯಿಂದ ಒಂದಷ್ಟು ಕಾಂಟ್ರಿಬ್ಯೂಷನ್ ಡಿಟರ್ನ್ ಮಾಡಿ, ಸೊ ಅದನ್ನ ನಿಮ್ಗೆ ಕಾಂಟ್ರಿಬ್ಯೂಷನ್ ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಅದರಲ್ಲಿ ಕೆಲವೊಂದು ನಾವು ಟಾರ್ಗೆಟ್ ಇಟ್ಕೊಂತ ಬರ್ತೀವಿ. ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಯರ್ಲಿ 45% ಆಫ್ ದ ಎಮಿಷನ್ ಇಂಟೆನ್ಸಿಟಿ ಏನಿದೆ ಅದನ್ನ ರಿಡ್ಯೂಸ್ ಮಾಡುವಂಥದ್ದು. ಎಷ್ಟು? ಬೈ 2030. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಒಂದು 2.5 to 3 10 ಮಿಲಿಯನ್ ಟನ್ಗಳಷ್ಟು ಕಾರ್ಬನ್ ಸಿಂಕ್ ಅಥವಾ ಫಾರೆಸ್ಟ್ ನ ಜನರೇಟ್ ಮಾಡುವಂಥದ್ದು, ಅದೊಂದಾಗ್ಬೋದು. ಅದ್ರ ಜೊತೆಗೆ ಬೈ 2070 ಏನ್ ಮಾಡ್ತೀವಿ ಅಂತಂದ್ರೆ ನೆಟ್ ಕಾರ್ಬನ್ ಎಮಿಷನ್ ಅಂತಂದ್ರೆ ನಾವು ಎಷ್ಟು ಎಮಿಷನ್ ಮಾಡ್ತೀವಿ ಕಾರ್ಬನ್ ಡೈಆಕ್ಸೈಡ್ ನ ಅದಷ್ಟೇನೆ ಅಬ್ಸರ್ವ್ ಮಾಡ್ಕೊಳ್ಳುವಂಥದ್ದು. ಸೊ ನೆಟ್ ಝೀರೋನ ಅಚೀವ್ ಮಾಡ್ತೀವಿ, ನೆಟ್ ಝೀರೋ ಕಾರ್ಬನ್ ಎಮಿಷನ್ ಅಚೀವ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಅದೊಂದು ಆಗ್ಬೋದು. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಅಟ್ಲೀಸ್ಟ್ 50% ಆಫ್ ದ ಎನರ್ಜಿ ಏನ್ ನಮ್ಮಲ್ಲಿ ಇದೆ, ಸೊ ಅದನ್ನ ರಿನ್ಯೂವಬಲ್ ಸೋರ್ಸಸ್ ಮೂಲಕ ಜನರೇಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಈಗ ಆಲ್ರೆಡಿ ಇದು ಏನೊಂದು 250 ಮೆಗಾವ್ಯಾಟ್ ಏನಿದೆಯಲ್ಲ, ಸೊ ಇದು ಬಂದು 51% ಇದೆ. ಸೊ ಈ ಒಂದು ಮೈಲ್ ಸ್ಟೋನ್ ನ 5 ವರ್ಷ ಮುಂಚೆನೆ ಎಷ್ಟರಲ್ಲಿ ಅಚೀವ್ ಮಾಡ್ಬೇಕಿತ್ತು? ನಾವು 2013 ಅಚೀವ್ ಮಾಡ್ಬೇಕಾಗಿತ್ತು. ಅದೀಗ ನಾವು 2025 ನಲ್ಲಿ ಅಥವಾ 26 ನಲ್ಲಿ ಅಚೀವ್ ಮಾಡಿರೋದ್ರಿಂದ 5 ವರ್ಷ ಮುಂಚೆನೆ ಅಚೀವ್ ಆಗಿದೆ. ಸೊ ಇದು ಒಂದು ಲ್ಯಾಂಡ್ ಮಾರ್ಕ್ ಆಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಫ್ಯಾಕ್ಟ್ಸ್ ಗಳು ಇಂಪಾರ್ಟೆಂಟ್, ಇದೆಲ್ಲ ನೋಡ್ಕೋಬೇಕಾಗುತ್ತೆ. ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು ಇದ್ರ ಮೇಲೆ ಬಂದ್ರೆ, ಭಾರತದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತವು ಜಾಗತಿಕವಾಗಿ 3ನೇ ಅತಿ ದೊಡ್ಡ ದೇಶವಾಗಿದೆ. ಹೌದು, ಈಗ ಬಂದಿರುವಂತಹ ರಿಪೋರ್ಟ್ ಪ್ರಕಾರ ಈಗ ಇರುವಂತದ್ದು 3ನೇ ಅತಿ ದೊಡ್ಡ ಸ್ಥಾನದಲ್ಲಿ ಇರುವಂತದ್ದು, ಬ್ರೆಜಿಲ್ ನ ಸರ್ಪಾಸ್ ಮಾಡಿ ಬಂದಿರುವಂತದ್ದು. ಭಾರತವು ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ನಂತರದ ಸ್ಥಾನದಲ್ಲಿದೆ. ಹೌದು, 3ನೇ ಸ್ಥಾನ. ಇವೆರಡು ಮುಂದೆ ಮೊದಲೆರಡು ಸ್ಥಾನದಲ್ಲಿ ಇರುವಂತದ್ದು ಸರಿಯಾಗಿದೆ. ಅಂತಾರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಸಂಸ್ಥೆ ಅಥವಾ ರಿನ್ಯೂವಬಲ್ ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ ಬೈ ಇಂಟರ್ನ್ಯಾಷನಲ್ ರಿನ್ಯೂವಬಲ್ ಎನರ್ಜಿ ಏಜೆನ್ಸಿ ಏನಿದೆ ಅದು ಬಿಡುಗಡೆ ಮಾಡಿರುವಂತಹ ನವೀಕರಿಸಬಹುದಾದ ಇಂಧನ ಅಂಕಿಅಂಶಗಳ ವರದಿ 2026 ಅಥವಾ ರಿನ್ಯೂವಬಲ್ ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ 2026 ಅಂತ ಏನ್ ಹೇಳ್ತೀವಿ. ಸೊ ಅದರ ಒಂದು ಆಧಾರದ ಮೇಲೆ ಈ ಶ್ರೇಯಾಂಕನ ಕೊಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ಕಮಿಟ್ಸ್ ಟು ಫ್ರೀಸಿಂಗ್ HFC ಪ್ರೊಡಕ್ಷನ್ ಬೈ 2028. HFC ಅಂತಂದ್ರೆ ಹೈಡ್ರೋಫ್ಲೋರೋ ಕಾರ್ಬನ್ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಯೂಶಲಿ ರೆಫ್ರಿಜರೇಟರ್ಗಳು ಅಥವಾ ಫ್ರೀಜರ್ಗಳಲ್ಲಿ ಪ್ರೊಡಕ್ಷನ್ ಅಂತ ಯೂಸ್ ಮಾಡ್ತಾರೆ. ಬಟ್ ಈಗ ಅದನ್ನ ಸ್ಟಾಪ್ ಮಾಡಬೇಕು ಅಂತೇಳಿ ಸರ್ಕಾರ ಒಂದು ಟೈಮ್ ಲೈನ್ ಸೆಟ್ ಮಾಡಿರುವಂತದ್ದು. ಬೈ 2028 ನ ಒಳಗಡೆ ಅದನ್ನ ನಿಲ್ಲಿಸ್ಬಿಡ್ಬೇಕು. ಇನ್ಫ್ಯಾಕ್ಟ್ ಡೆಡ್ ಲೈನ್ ಕೂಡ ಕೊಟ್ಟಿದೆ. ಏನೊಂದು ಡಿಸೆಂಬರ್ 31, 2027 ಏನಿದೆ, ಸೊ ಅದು ಡೆಡ್ ಲೈನ್ ಆಗಬೇಕು, ಪ್ರೊಡಕ್ಷನ್ ಡೆಡ್ ಲೈನ್ ಆಗಬೇಕು. ಸೊ ಅದಾದ್ಮೇಲೆ 2028 ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಪ್ರೊಡಕ್ಷನ್ ಮಾಡಾಗಿಲ್ಲ ಅಂತ ಹೇಳ್ಬಿಟ್ಟು. ಈ ಹೈಡ್ರೋಫ್ಲೋರೋ ಕಾರ್ಬನ್ ಯಾಕೆ ಪ್ರೊಡಕ್ಷನ್ ಸ್ಟಾಪ್ ಮಾಡಬೇಕು? ಸೊ ಯಾಕೆ ಅಂತಂದ್ರೆ ಇದರಿಂದ ಒಂದು ಕಥೆ ಇದೆ. ಏನಂತಂದ್ರೆ, ಈ ಓಝೋನ್ ಏನಿದೆಯಲ್ಲ, ಓಝೋನ್ ಕೆಲಸ ಏನು, ಅರ್ತ್ ಗೆ ರೀಚ್ ಆಗುವಂತ ಒಂದು ಹಾರ್ಮ್ಫುಲ್ ರೇಡಿಯೇಷನ್ಸ್ ಗಳನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಏನಂತಂದ್ರೆ, ಈ ಓಝೋನ್ ಏನಿದೆ ಲೇಯರ್, ಸೊ ಅದು ಡಿಪ್ಲೀಟ್ ಆಗ್ತಾ ಇತ್ತು, ಹೋಲ್ ಆಗ್ತಾ ಇದೆ. ಯಾವ್ದ್ರ ಮೂಲಕ ಅಂತಂದ್ರೆ ಕ್ಲೋರೋ ಕಾರ್ಬನ್ ಅಂತ ಹೇಳ್ಬಿಟ್ಟು. ಇದು ಸೇಮ್ ಕೆಮಿಕಲ್, ಇದನ್ನು ಕೂಡ ರೆಫ್ರಿಜರೇಟರ್ ಇಂಥ ಜಾಗಗಳಲ್ಲಿ ಯೂಸ್ ಮಾಡ್ತಿದ್ದು, AC ಗಳಲ್ಲಿ ಯೂಸ್ ಮಾಡ್ತಿದ್ದು. ಸೊ ಈ ಕೆಮಿಕಲ್ ಇಂದ ಏನಾಗ್ತಾ ಇತ್ತು ಅಂತಂದ್ರೆ, ಈ ಓಝೋನ್ ಡಿಪ್ಲೀಷನ್ ಆಗ್ತಾ ಇತ್ತು. ಇದು ನಮಗೆ ಯಾವಾಗ ಗೊತ್ತಾಗಿದ್ದು? 1974 ಅಲ್ಲಿ ಈ ವಿಚಾರವನ್ನು ನಮ್ಗೆ ಗೊತ್ತಾಗುತ್ತೆ. ಸೊ ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ, 1985 ನಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಕನ್ವೆನ್ಷನ್ ತರ್ತೀವಿ, ವಿಯೆನ್ನಾ ಕನ್ವೆನ್ಷನ್ ಅಂತ. ಸೊ ಆ ವಿಯೆನ್ನಾ ಕನ್ವೆನ್ಷನ್ ಏನ್ ಮಾಡ್ತೀವಿ ಅಂತಂದ್ರೆ, ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಕೆಮಿಕಲ್ಸ್ ಯಾವ ಫಾರ್ಮ್ ಆಗ್ತಾವೋ ಅವನ್ನೆಲ್ಲ ತೆಗಿಬೇಕು ಅಂತೇಳಿ ಡಿಸೈಡ್ ಮಾಡಿರ್ತೀವಿ. ಜೊತೆಗೆ ಇದರ ಒಂದು ಅವಶ್ಯಕತೆ ಜಾಸ್ತಿ ಇದ್ರಿಂದ ಅದ್ರ ಬಗ್ಗೆ ಇದನ್ನ ತಲೆ ಕೆಡಿಸ್ಕೊಂಡಿರಲ್ಲ. ನಂತರ ಏನ್ ಮಾಡ್ತೀವಿ ಅಂತಂದ್ರೆ, 1987 ಅಲ್ಲಿ ಮಾನಿಟರಿಂಗ್ ಪ್ರೋಟೋಕಾಲ್ ಅಂತ ಒಂದು ತಂದ್ಬಿಟ್ಟು ಈ CFC ಏನಿದೆಯಲ್ಲ, CFC ಇದರ ಒಂದು ಪ್ರೊಡಕ್ಷನ್ ನ ಸ್ಟಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಇದನ್ನ ಯೂಸ್ ನ ತೆಗಿಬಾರದು ಅಂತ ಹೇಳ್ಬಿಟ್ಟು. ಬಟ್ ಅವಾಗ ಏನಾಗುತ್ತೆ ಅಂತಂದ್ರೆ, ಈ CFC ಇದು
ಈ ರೆಫ್ರಿಜರೇಟರ್ ಎ ನಲ್ಲಿ ಏನ್ ಬಳಸ್ತಿದ್ವಿ ಅದಕ್ಕೆ ಆಲ್ಟರ್ನೇಟಿವ್ ಇರಲಿಲ್ಲ. ಸೊ ಆಮೇಲೆ ಏನಾಗುತ್ತೆ ಅಂತಂದ್ರೆ 1990s ಅಲ್ಲಿ ಈ CFC ತರ್ತಾರೆ ಇದರ ಒಂದು ಆಲ್ಟರ್ನೇಟಿವ್ ಆಗಿ. ಸೊ ಕ್ಲೋರೋಫ್ಲೋರೋ ಕಾರ್ಬನ್ ಅಷ್ಟು ಡ್ಯಾಮೇಜ್ ಮಾಡಲ್ಲ. ಸೊ ಹಾಗಾಗಿ ಹೈಡ್ರೋಫ್ಲೋರೋ ಕಾರ್ಬನ್ ನಾವು ಆ ಜಾಗಗಳಲ್ಲಿ AC ಅಥವಾ ರೆಫ್ರಿಜರೇಟರ್ ಗಳಲ್ಲಿ ಯೂಸ್ ಮಾಡಬಹುದು ಅಂತ ಡಿಸೈಡ್ ಮಾಡ್ತಾರೆ. ನಂತರ ಏನಾಗುತ್ತೆ ಅಂತಂದ್ರೆ IPCC ಇಂಟರ್ನ್ಯಾಷನಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ಬಿಟ್ಟು, ಸೊ ಇವರು ಕೊಟ್ಟಂತ ವರದಿ ಪ್ರಕಾರ ಏನಾಗುತ್ತೆ ಅಂತಂದ್ರೆ ಈ ಒಂದು HFC ಏನಿದೆ ಇದು ಕೂಡ ಗ್ಲೋಬಲ್ ವಾರ್ಮಿಂಗ್ ಕೆಪಾಸಿಟಿ ಇರುವಂತಹ ಆಗುತ್ತೆ ಕೆಮಿಕಲ್ ಆಗಿರುತ್ತೆ ಹೈಡ್ರೋಫ್ಲೋರೋ ಕಾರ್ಬನ್. ಸೊ ಹಾಗಾಗಿ ಇದನ್ನು ಕೂಡ ಸ್ಟಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ನಂತರ ಏನಾಗುತ್ತೆ ಅಂತಂದ್ರೆ 2016ರಲ್ಲಿ ಈ ವಿಯೆನ್ನಾ ಕನ್ವೆನ್ಷನ್ ಗೆ ಮತ್ತೆ ಕಿಗಾಲಿ ಅಮೆಂಡ್ಮೆಂಟ್ ತಂದ್ಬಿಟ್ಟು ಈ ಹೈಡ್ರೋಫ್ಲೋರೋ ಕಾರ್ಬನ್ ಏನಾಗ್ತದೆ ಅದನ್ನು ಸ್ಟಾಪ್ ಮಾಡಬೇಕು ಪ್ರೊಡಕ್ಷನ್ ಮಾಡಂತ ಡಿಸೈಡ್ ಮಾಡ್ತಾರೆ. ಬಟ್ ಅದು ಇಂಪ್ಲಿಮೆಂಟೇಷನ್ ಬರೋದಕ್ಕೆ 2019 ಆಗುತ್ತೆ. ಸೊ ಈಗ ಆಕ್ಟಿವ್ ಆಗಿದೆ. ಸೊ ಹಾಗಾಗಿ ಇವನ್ ಇಂಡಿಯಾ ಕೂಡ ಡಿಸೈಡ್ ಮಾಡೋದು ಏನಂತಂದ್ರೆ ಬೈ 2028 ಒಳಗಡೆ ಈ ಒಂದು HFC ಪ್ರೊಡಕ್ಷನ್ ಹೈಡ್ರೋಫ್ಲೋರೋ ಕಾರ್ಬನ್ ಪ್ರೊಡಕ್ಷನ್ ಏನಾಗ್ತದೆ ಅದನ್ನ ಸ್ಟಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿರುವಂತದ್ದು. ಸೊ ನೆನ್ಪಿಟ್ಕೋಬೇಕಾಗುತ್ತೆ ಬೇಸ್ಡ್ ಆನ್ ಕಿಗಾಲಿ ಅಮೆಂಡ್ಮೆಂಟ್ ನಾವು ಇದನ್ನ ಡಿಸೈಡ್ ಮಾಡಿರುವಂತದ್ದು. ಮಾನಿಟರ್ ಪ್ರೋಟೋಕಾಲ್ ಅಲ್ಲಿ ನಾವು CFC ನ ಸ್ಟಾಪ್ ಮಾಡಿರ್ತೀವಿ. ಸೊ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ಹೈಡ್ರೋಫ್ಲೋರೋ ಕಾರ್ಬನ್ ಓಝೋನ್ ಪದರವನ್ನು ನಾಶಪಡಿಸುತ್ತವೆ. ಹೌದು, ಇದು ಕೂಡ ನಾಶಪಡಿಸ್ತಾ ಇದೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಕಿಗಾಲಿ ತಿದ್ದುಪಡಿ ಅಥವಾ ಕಿಗಾಲಿ ಅಮೆಂಡ್ಮೆಂಟ್ HFCಗಳ ಬಳಕೆಯನ್ನು ಹಂತ ಹಂತವಾಗಿ ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಇದು ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ನಾವು ಅದನ್ನು ಡೆಡ್ಲೈನ್ ಇಟ್ಕೊಂಡಿರುವಂತದ್ದು. ಈ ತಿದ್ದುಪಡಿಯು ಮಾನಿಟರ್ ಪ್ರೋಟೋಕಾಲ್ ಒಂದು ಭಾಗವಾಗಿದೆ. ಇದು ಮಾನಿಟರ್ ಪ್ರೋಟೋಕಾಲ್ ನ ಎಕ್ಸ್ಟೆಂಡೆಡ್ ವರ್ಷನ್ ಆಗಿದೆ ಅಥವಾ ಇದು ಕಂಟಿನ್ಯೂಷನ್ ವರ್ಷನ್ ಆಗಿದೆ. ಇನ್ಫ್ಯಾಕ್ಟ್ ಇದು ಒರಿಜಿನಲ್ ಅಂತ ಬಂದಾಗ ವಿಯೆನ್ನಾ ಪ್ರೋಟೋಕಾಲ್ ಏನಿತ್ತು ಅದರ ಒಂದು ಎಕ್ಸ್ಟೆನ್ಷನ್ ಆಗಿರುವಂತದ್ದು. ಸೊ ಹಾಗಾಗಿ ಇದು ಕೂಡ ಆಗುತ್ತೆ ಒಂದು ರೀತಿಯಲ್ಲಿ. ಫಸ್ಟ್ ವಿಯೆನ್ನಾ ಕನ್ವೆನ್ಷನ್ ಬರುತ್ತೆ, ನೆಕ್ಸ್ಟ್ ಮಾನಿಟರ್ ಪ್ರೋಟೋಕಾಲ್ ಬರುತ್ತೆ, ನೆಕ್ಸ್ಟ್ ಕಿಗಾಲಿ ಅಮೆಂಡ್ಮೆಂಟ್ ಬರುತ್ತೆ. ಇವೆಲ್ಲಾನು ಒಂದೇ ಇದರಲ್ಲಿ ಬರುವಂತದ್ದು. ನೆಕ್ಸ್ಟ್ ಇದು ಪ್ಯಾರಿಸ್ ಒಪ್ಪಂದಕ್ಕೂ ಮೊದಲು ಜಾರಿಯಲ್ಲಿ ಬಂತು. ಪ್ಯಾರಿಸ್ ಒಪ್ಪಂದ ಯಾವಾಗ ಬಂದಿದ್ದು? UNFCCC ಪ್ಯಾರಿಸ್ ಒಪ್ಪಂದ ಬಂದಿದ್ದು 2015ರಲ್ಲಿ. ಆನ್ಸರ್ ಬಂದು 3 ಮಾತ್ರ ಸರಿಯಾಗಿರುವಂತದ್ದು. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಸ್ಟೆಪ್ ಇಂಟು ಪಾಸ್ಟ್ 1500 years old reservoir unearthed on ಎಲಿಫೆಂಟಾ ಐಲ್ಯಾಂಡ್ ಅಂತ. ಏನಂದ್ರೆ ಎಲಿಫೆಂಟ್ ಐಲ್ಯಾಂಡ್ಸ್ ಎಲ್ಲಿರುವಂಥದ್ದು ಮುಂಬೈನಲ್ಲಿ ಇರುವಂಥದ್ದು ಅಲ್ವಾ, ಮಹಾರಾಷ್ಟ್ರದ ಮುಂಬೈನಲ್ಲಿ ಇರುವಂಥ ಐಲ್ಯಾಂಡ್. ಸೊ ಇದಕ್ಕೆ ಗೊರವಪುರಿ ಅಂತ ಕರೀತಾರೆ ಅಥವಾ ಗೊರವಪುರ ಅಂತ ಕರೀತಿದ್ರು ಏನ್ಷಿಯಂಟ್ ಟೈಮ್ ಅಂತ ಬಂದು 16th ಸೆಂಚುರಿನಲ್ಲಿ ಪೋರ್ಚುಗೀಸ್ ಏನ್ ಮಾಡ್ತಾರೆ ಅಂತಂದ್ರೆ ಅದೊಂದು ದೂರದಿಂದ ನೋಡಿದಾಗ ಅಲ್ಲಿ ಒಂದು ಎಲಿಫೆಂಟ್ ಕಲ್ ತರ ಇರುವಂತಹ ಒಂದು ಎಲಿಫೆಂಟ್ ಆಕೃತಿ ಕಂಡು ಅದಕ್ಕೆ ಎಲಿಫೆಂಟಾ ಅಂತ ಒಂದು ಹೆಸರಿಟ್ರು ಅಂತ ಇರುವಂತದ್ದು. ಪೋರ್ಚುಗೀಸ್ ಇಟ್ಟಂತ ಹೆಸರು ಎಲಿಫೆಂಟಾ. ಸೊ ಯೂಶಲಿ ಅದಕ್ಕಿಂತ ಮುಂಚೆ ಅಲ್ಲಿ ಯಾರು ಲೈಕ್ ಏನೋ ಅದು ಯಾರ ಕಂಟ್ರೋಲ್ ಇತ್ತು ಅಥವಾ ಯಾರು ಅದನ್ನ ಅಡ್ಮಿನಿಸ್ಟ್ರೇಷನ್ ಮಾಡ್ತಿದ್ರು ಅಂತಂದ್ರೆ ಕಲಚೂರಿ ಡೈನಾಸ್ಟಿ ಕಲಚೂರಿಯವರಿದ್ರು. ಜೊತೆಗೆ ರಾಷ್ಟ್ರಕೂಟರು ಕೂಡ ಅದರ ಒಂದು ಭಾಗವಾಗಿದ್ರು ಅಥವಾ ಅದನ್ನ ಅಡ್ಮಿನಿಸ್ಟ್ರೇಷನ್ ನೋಡ್ತಾ ಇದ್ದಿದ್ದು ರಾಷ್ಟ್ರಕೂಟಸ್. ಸೊ ಈಗೇನಾಗಿದೆ ಅಂತಂದ್ರೆ 1500 ವರ್ಷಗಳ ಹಿಂದೆ ಅಂತಂದ್ರೆ ಈಗ ನಾವು 2026 ಅಲ್ಲಿ ಇದೀವಿ. ನಿಯರ್ಲಿ 6th ಸೆಂಚುರಿಗೆ ಬರ್ತೀವಿ. 6th ಸೆಂಚುರಿ AD ಬರ್ತೀವಿ. 6th ಸೆಂಚುರಿ AD ಅಂತಂದಾಗ ಆ ಟೈಮಲ್ಲಿ ಆಕ್ಟಿವ್ ಆಗಿದ್ದು ಕಲಚೂರಿ ಡೈನಾಸ್ಟಿ ಏನಿದೆಯಲ್ಲ, ಸೊ ಅವ್ರ ಪೀರಿಯಡ್ ಅಲ್ಲಿ ಬಿಲ್ಡ್ ಆದಂತ ಒಂದು ರಿಸರ್ವಿಯರ್ ಸ್ಟೆಪ್ಡ್ ರಿಸರ್ವಿಯರ್ ಈಗ ಅನ್ಅರ್ತ್ ಮಾಡಿದ್ದಾರೆ. ಸೊ ಹಾಗಾಗಿ ಸುದ್ದಿನಲ್ಲಿ ಇದೆ, ಇದು ನೋಡ್ಬೋದಾಗಿರುತ್ತೆ. ಸೊ ಇದು ಯಾರ ಟೈಮ್ ಪೀರಿಯಡ್ ಸೇರಿರೋದು ಅಂತಂದ್ರೆ ಕಲಚೂರಿ ರೂಲರ್ ಕೃಷ್ಣರಾಜನ ಟೈಮ್ ಪೀರಿಯಡ್ ಗೆ ಸೇರಿದ್ದು ಅಂತ. ಯಾಕೆ ಇಷ್ಟು ಅಕ್ಯುರೇಟ್ ಆಗಿ ಹೇಳ್ತಾರೆ ಅಂದ್ರೆ ಒಂದು ಟೈಮ್ ಪೀರಿಯಡ್ ರಿಸರ್ವಿಯರ್ ಟೈಮ್ ಪೀರಿಯಡ್ ನೋಡಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳಿರುವಂತದ್ದು. ಅದ್ರ ಜೊತೆಗೆ ಆ ನಿಯರ್ ಬೈ ಕಾಯಿನ್ಸ್ಗಳು ಸಿಕ್ಕಿದೆ, ಒಂದಷ್ಟು ಕಾಯಿನ್ಸ್ಗಳು ಸಿಕ್ಕಿದೆ. ಸೊ ಅದ್ರ ಮೂಲಕ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇದು ಕಲಚೂರಿ ರೂಲರ್ ಕೃಷ್ಣರಾಜನ ಟೈಮ್ ಪೀರಿಯಡ್ ಗೆ ಸೇರಿದ್ದು ಅಂತ ಹೇಳಿ ಅಕ್ಯುರೇಟ್ ಆಗಿ ಹೇಳ್ತಾ ಇದಾರೆ. ಕಾಯಿನ್ಸ್ ರಿಸರ್ವಿಯರ್ ಅಷ್ಟೇ ಅಲ್ಲ, ಜೊತೆಗೆ ಒಂದಷ್ಟು ಬ್ರಿಕ್ ಸ್ಟ್ರಕ್ಚರ್ ಸಿಕ್ಕಿದೆ, ಮತ್ತೆ ಪಾಟ್ರಿಗಳು ಸಿಕ್ಕಿದೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಎಲಿಫೆಂಟಾ ಕೇವ್ ಬಗ್ಗೆ ನೋಡ್ಬೇಕು ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ, ಇದಕ್ಕೆ ಮೊದಲು ಕರೀತಿದ್ದು ಗರವಪುರಿ ಅಂತ ಕರೀತಿದ್ರು. ಅದಾದ್ಮೇಲೆ 16th ಸೆಂಚುರಿನಲ್ಲಿ ಪೋರ್ಚುಗೀಸ್ ಇದನ್ನ ಎಲಿಫೆಂಟಾ ಅಂತ ಕರೆದ್ರು. ನಿಯರ್ ಮುಂಬೈ ಹಾರ್ಬರ್ ಇರುವಂತದ್ದಾಗಿರುತ್ತೆ. ಸೊ ಇದನ್ನ ಮೇಜರ್ ಆಗಿ ಡೆವಲಪ್ಮೆಂಟ್ ಮಾಡಿದ್ದು ಕಲಚೂರಿ ಡೈನೆಸ್ಟಿ ಅವರು, ಜೊತೆಗೆ ರಾಷ್ಟ್ರಕೂಟರು ನೆಕ್ಸ್ಟ್ ಬರ್ತಾರೆ. ಅದಾದ್ಮೇಲೆ ಇಲ್ಲಿ ನಾವು ನೋಡುವಂಥದ್ದು ಕೇವ್ಸ್ಗಳು, ಮುಖ್ಯವಾಗಿ ಬುದ್ಧಿಸಂ ಮತ್ತೆ ಹಿಂದೂಯಿಸಂ ಅಥವಾ ಶೈವಿಸಂ ಸೇರಿದಂತ ಕೇವ್ಸ್ಗಳು ಇಲ್ಲಿರುವಂತದ್ದು. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಈ ಮಹೇಶ ಮೂರ್ತಿ ಅಥವಾ ತ್ರಿಮೂರ್ತಿ, 20 ಅಡಿ ಇರುವಂತಹ ಒಂದು ಮಹೇಶ ಮೂರ್ತಿ ಮತ್ತು ತ್ರಿಮೂರ್ತಿ. ಅಂದ್ರೆ ನಾವೇನೀಗ ಕ್ರಿಯೇಟರು, ಡೆಸ್ಟ್ರಾಯರು ಮತ್ತೆ ಒಂದು ಸಸ್ಟೈನ್ ಪ್ರಿಸರ್ವರ್ ಅಂತ ಏನ್ ಕರಿತೀವಲ್ಲ, ಸೊ ಆ ತ್ರಿಮೂರ್ತಿಗಳನ್ನು ಬರೀ ಶಿವನಲ್ಲೇ ತೋರಿಸಿರುವಂತಹ ಒಂದು ಸ್ಟ್ಯಾಚ್ಯೂ ಇದಾಗಿರುತ್ತೆ. ಸೊ ಹಾಗಾಗಿ ಇಂಪಾರ್ಟೆಂಟ್. ಅದಲ್ಲದೆ ಗಂಗಾಧರ ಮತ್ತೆ ಅರ್ಧನಾದೀಶ್ವರ ಸ್ಟ್ಯಾಚ್ಯೂಗಳು ಇಲ್ಲಿ ನೋಡಕ್ ಸಿಗುತ್ತೆ. ಮತ್ತೆ ಕೆಲವೊಂದು ಬುದ್ಧಿಸಂಗೆ ಸೇರಿದಂತ ಕೇವ್ಸ್ಗಳು ಅಲ್ಲಿ ನೋಡಕ್ ಸಿಕ್ಕಿದೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರುತ್ತೆ, ಎಲಿಫೆಂಟಾ ದ್ವೀಪಕ್ಕೆ ಸಂಬಂಧಿಸಿದ ಕೆಳಗಣಿಗಳನ್ನು ಪರಿಗಣಿಸಿ. ಇದು ವಿಷ್ಣುವಿಗೆ ಅರ್ಪಿತವಾದ ಕಲ್ಲಿನಲ್ಲಿ ಕೊರೆದ ಗೋವಾಂತರ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ. ಇದು ವಿಷ್ಣು ಅಲ್ಲ, ಬದಲಿಗೆ ಇದು ಶೈವೈಟ್ಸ್ ಕೇವ್ಸ್ಗಳಿಗೆ ನೋಡಕ್ ಸಿಗುವಂತದ್ದು. ಸೊ ಅಲ್ಲಿರುವಂತದ್ದು. ಸೊ ಹಾಗಾಗಿ
ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎಲಿಫೆಂಟಾ ಎಂಬ ಹೆಸರನ್ನು ಪೋರ್ಚುಗೀಸ್ ಪರಿಶೋಧಕರು ನೀಡಿದರು. ಹೌದು, ಇಲ್ಲಿ ಪೋರ್ಚುಗೀಸ್ ಕೊಟ್ಟಿರುವಂತ ಹೆಸರು ಬಂದು ಎಲಿಫೆಂಟಾ. ಈ ಗುಹೆಗಳನ್ನು ಪ್ರಮುಖವಾಗಿ ಕಲಚೂರಿ ವಂಶದ ಕಾಲದಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಹೌದು, ಇಲ್ಲಿನ ತ್ರಿಮೂರ್ತಿ ಶಿಲ್ಪವು ಬ್ರಹ್ಮ, ವಿಷ್ಣು, ಶಿವನನ್ನು ಪ್ರತಿನಿಧಿಸುತ್ತವೆ. ಹೌದು, ಆ ತ್ರಿಮೂರ್ತಿಗಳು ಏನಿದೆ ಅಷ್ಟು ಕೆಲಸಗಳನ್ನ ಒಂದೇ ಸ್ಟ್ಯಾಚ್ಯೂನಲ್ಲಿ ತೋರಿಸಿರುವಂತದ್ದು, ಅದಕ್ಕೆ ತ್ರಿಮೂರ್ತಿ ಸ್ಟ್ಯಾಚ್ಯೂ ಅಥವಾ ಮಹೇಶ್ವರ ಸ್ಟ್ಯಾಚ್ಯೂ ಅಂತ ಕರೆದಿದ್ದೀವಿ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಆನ್ಸರ್ ಬಂದು ಮೊದಲ ಸ್ಟೇಟ್ಮೆಂಟ್ ಮಾತ್ರ ತಪ್ಪಾಗಿರೋದ್ರಿಂದ 2, 3, 4 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ವಾಂತಾರ ಅನೌನ್ಸಸ್ ಯೂನಿವರ್ಸಿಟಿ ಆಫ್ ವೈಲ್ಡ್ ಲೈಫ್ ಅಂಡ್ ವೆಟರ್ನರಿ ಸೈನ್ಸ್. ಯೂನಿವರ್ಸಿಟಿ ಆಫ್ ವೈಲ್ಡ್ ಲೈಫ್ ಅಂಡ್ ವೆಟರ್ನರಿ ಸೈನ್ಸ್. ವೆಟರ್ನರಿ ಸೈನ್ಸ್ ಮತ್ತೆ ಆ ಒಂದು ವೈಲ್ಡ್ ಲೈಫ್ಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕನ್ಸರ್ವ್ ಮಾಡೋದಕ್ಕೆ ಒಂದು ಯೂನಿವರ್ಸಿಟಿನ ಲಾಂಚ್ ಮಾಡಿದ್ದಾರೆ. ಎಲ್ಲಿ ಅಂತಂದ್ರೆ ವಾಂತಾರ ಇದಿರುವಂತದಲ್ಲಿ ಜಾಮ್ನಗರ್, ಗುಜರಾತ್ನ ಜಾಮ್ನಗರ್ ಇರುವಂತದ್ದು. ಇದು ಫಸ್ಟ್ ರೆಸ್ಕ್ಯೂ ಮತ್ತೆ ರಿಹಾಬಿಲಿಟೇಷನ್ ಸೆಂಟರ್ ಆಗಿತ್ತು. ವರ್ಲ್ಡ್ ಲಾರ್ಜೆಸ್ಟ್ ರೆಸ್ಕ್ಯೂ ಮತ್ತೆ ರಿಹಾಬಿಲಿಟೇಷನ್ ಸೆಂಟರ್ ಆಗಿತ್ತು, ಅಂದ್ರೆ ಪ್ರೈವೇಟ್ ಅವ್ರು ಮಾಡುವಂತದ್ದು. ಸೊ ಈಗ ಫಸ್ಟ್ ಗ್ಲೋಬಲ್ ಯೂನಿವರ್ಸಿಟಿ ಆಗುತ್ತೆ. ವೈಲ್ಡ್ ಲೈಫ್ಗೆ ಮತ್ತೆ ವೆಟರ್ನರಿ ಸೈನ್ಸ್ಗೆ ಅಂತ ತಂದಿರುವಂತಹ ಫಸ್ಟ್ ಇಡೀ ಪ್ರಪಂಚದಲ್ಲಿ ತಂದಿರುವಂತದ್ದು ಫಸ್ಟ್ ಗ್ಲೋಬಲ್ ಯೂನಿವರ್ಸಿಟಿ ಆಗುತ್ತೆ. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ UG, PG ಈ ರೀತಿಯಾಗಿ ಕೋರ್ಸ್ ಕೊಡ್ತಾ ಹೋಗ್ತಾರೆ. UG ಕೋರ್ಸಸ್ ಇರುತ್ತೆ, ಅದ್ರಲ್ಲಿ PG ಕೋರ್ಸಸ್ ಇರುತ್ತೆ, ಮತ್ತೆ ನೀವು PhD ಏನಾದ್ರು ಮಾಡ್ತೀವಿ ಅಂತಂದ್ರೆ ಫೆಲೋಶಿಪ್ ಕೂಡ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಅಲ್ಲಿ ಓದೋದಕ್ಕೆ ಸ್ಕಾಲರ್ಶಿಪ್ ಕೊಡ್ತಾರೆ. ಅದರಲ್ಲಿ ಲೈಕ್ ಅವ್ರದ್ದೊಂದು ಧ್ಯೇಯವಾಕ್ಯ ಇದೆ, ಎವ್ರಿ ಲೈಫ್ ಮ್ಯಾಟರ್ಸ್ ಅಂತ. ಎವ್ರಿ ಲೈಫ್ ಮ್ಯಾಟರ್ಸ್ ಅನ್ನೋ ಒಂದು ಧ್ಯೇಯವಾಕ್ಯದಲ್ಲಿ ಇವರು ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ. ಅಲ್ಲಿ ಓದೋಂಥವ್ರಿಗೆ, UG ಓದೋಂಥವ್ರಿಗೆ, PG ಓದೋಂಥವ್ರಿಗೆ, ಫೆಲೋಶಿಪ್ ಮಾಡೋಂಥವ್ರಿಗೆ. ಮತ್ತೆ ಇಲ್ಲಿ ಆಲ್ರೆಡಿ ವೈಲ್ಡ್ ಲೈಫ್ ಇರೋದ್ರಿಂದ ನಮಗೆ ಫೀಲ್ಡ್ ಬೇಸ್ಡ್ ಲರ್ನಿಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಕನ್ಸರ್ವೇಷನ್ ಸಂಬಂಧಪಟ್ಟ ಹಾಗೆ. ಮತ್ತೆ ಈ ಒನ್ ಹೆಲ್ತ್ ಅಪ್ರೋಚ್ ಅಂತ ಹೇಳ್ತೀವಿ, ಹ್ಯೂಮನ್, ಅನಿಮಲ್ ಮತ್ತೆ ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಾಗೆ ಒಟ್ಟಿಗೆ ಓದಬೇಕು ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ನಮ್ಮಲ್ಲಿ ನೋಡ್ಬೋದಾಗಿರುತ್ತೆ ಈಗ ಝೂನಾಟಿಕ್ ಡಿಸೀಸ್ ಜಾಸ್ತಿ ಆಗ್ತಾ ಇದೆ, ಕೋವಿಡ್ ಆಗ್ಬೋದು, ಇನ್ಫ್ಲೂಯೆನ್ಸಾಗಳಾಗ್ಬೋದು. ಸೊ ಹಾಗಾಗಿ ಎನ್ವಿರಾನ್ಮೆಂಟು ಮತ್ತೆ ಹ್ಯೂಮನ್ ಲೈಫು ಮತ್ತೆ ಈ ಒಂದು ಅನಿಮಲ್ ಲೈಫ್ ಇದನ್ನ ಸೇರಿಸಿ ಇಂಟಿಗ್ರೇಟ್ ಆಗಿ ಓದುವಂತ ಒಂದು ಕಾನ್ಸೆಪ್ಟ್ಗೆ ಒನ್ ಹೆಲ್ತ್ ಅಪ್ರೋಚ್ ಅಂತ ಕರಿತೀವಿ. ಸೊ ಅದಕ್ಕೆಲ್ಲ ಇದು ಚೆನ್ನಾಗಿರುವಂತದ್ದು ಜಾಗ ಆಗುತ್ತೆ. ಸೊ ಒಂದ್ ಕಡೆ ಮೆಡಿಸಿನ್ ಮತ್ತೆ ಆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳುವಂಥದ್ದು ನೆನ್ಪಿಟ್ಕೋಬೇಕಾಗುತ್ತೆ. ವಾಂತಾರ ಯೂನಿವರ್ಸಿಟಿ ಫಸ್ಟ್ ಗ್ಲೋಬಲ್ ಯೂನಿವರ್ಸಿಟಿ ಫಾರ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಮತ್ತೆ ವೆಟರ್ನರಿ ಸೈನ್ಸ್. ಆಕ್ಚುಲಿ ಇದನ್ನು ತಂದಿರುವಂತದ್ದು ಅಂಬಾನಿ ಗ್ರೂಪ್ ಇದನ್ನು ನೋಡ್ಕೊಳ್ತಾ ಇರೋಂಥದ್ದು. ಇದಕ್ಕೂ ಗೌರ್ಮೆಂಟ್ಗೂ ಸಂಬಂಧ ಇರಲ್ಲ. ವಾಂತಾರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು ವನ್ಯಜೀವಿ ಸಂರಕ್ಷಣಾ ಮತ್ತು ಪಶುವೈದ್ಯಕೀಯ ವಿಜ್ಞಾನಗಳಿಗೆ ಮೀಸಲಾದ ಜಾಗತಿಕ ವಿಶ್ವವಿದ್ಯಾಲಯವಾಗಿ ಪ್ರಸ್ತಾಪಿಸಲಾಗಿದೆ. ಕರೆಕ್ಟ್ ಆಗಿದೆ. ಇದನ್ನು ಭಾರತ ಸರ್ಕಾರದ ಪರಿಸರ ಸಚಿವಾಲಯವು ಸ್ಥಾಪಿಸಿದೆ. ಇದನ್ನು ಸ್ಥಾಪಿಸಿರುವಂತದ್ದು ಆಲ್ರೆಡಿ ಹೇಳಿದ್ರೆ ಅಂಬಾನಿ ಗ್ರೂಪ್ಸ್. ಸೊ ಹಾಗಾಗಿ ಇದು ಈ ಒಂದು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿಗೆ ಸೇರಿಲ್ಲ. ಸೊ ಹಾಗಾಗಿ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮಾತ್ರ ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ರಿಯೋ ಡಿ ಜೆನೆರಿಯೋ ಟು ಹೋಸ್ಟ್ 2026 ಪಾರ್ಟ್ನರ್ಶಿಪ್ ಫಾರ್ ಹೆಲ್ತಿ ಸಿಟೀಸ್ ಸಮಿಟ್. ಹೆಲ್ತಿ ಅಂದ್ರೆ ಪಾರ್ಟ್ನರ್ಶಿಪ್ ಫಾರ್ ಹೆಲ್ತಿ ಸಿಟೀಸ್. ಅಂದ್ರೆ ಏನಿಗೆ ಸಿಟಿಗಳಿದೆ ಅದನ್ನ ಹೆಲ್ದಿಯಾಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಗ್ರೂಪ್ ಮಾಡ್ಕೊಡುವಂಥದ್ದು. ಏನಂತಂದ್ರೆ ಒಂದು 70 ಗ್ಲೋಬಲ್ ಸಿಟೀಸ್ಗಳನ್ನ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಸೊ ಅದರ ಒಂದು ಸಮಿಟಿಗೆ ಏನಾಗಿದೆ ಅದು ನಡೆದಿರುವಂತದ್ದು ರಿಯೋ ಡಿ ಜೆನೆರಿಯೋ. ಲೊಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ರಿಯೋ ಡಿ ಜೆನೆರಿಯೋ ಇದಿರುವಂತದ್ದು ಬ್ರೆಜಿಲ್ ಅಲ್ಲಿ. ಇದರ ಉದ್ದೇಶ ಏನು, ಈ ಗ್ರೂಪಿಂಗ್ ಏನಕ್ಕೆ ಮಾಡ್ಕೊಡ್ರು ಅಂತಂದ್ರೆ ನಮ್ಮಲ್ಲಿ ಸುಮಾರು ಮೋರ್ ದೆನ್ 80% ಆಫ್ ದ ಡೆತ್ ಈಗ ಕರೆಂಟ್ಲಿ ಏನಾಗ್ತಾ ಇದೆಯಲ್ಲ ಈ ಜನರೇಷನ್ ಇಟ್ ಈಸ್ ಬಿಕಾಸ್ ಆಫ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಯಾವ್ದಾದ್ರು ಈಗ ಫಾರ್ ಎಕ್ಸಾಂಪಲ್ ಏನೋ ಈ COVID-19 ಅಂತಹ ದೊಡ್ಡದ್ದು ಪ್ಯಾಂಡಮಿಕ್ ಆಗಿಲ್ಲ ಅಂತಂದ್ರೆ ಅದನ್ನ ಬಿಟ್ರೆ ಮೇಜರ್ ಕಾರಣ ಬಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು, ಅದನ್ನ ರೆಡ್ಯೂಸ್ ಮಾಡಬೇಕು. ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಥವಾ ಅಂದ್ರೆ ಸಾಂಕ್ರಾಮಿಕವಲ್ಲದ ರೋಗಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಲೈಕ್ ಸ್ಟ್ರೋಕ್ ಆಗ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಗಳಾಗ್ಬೋದು, ಕ್ಯಾನ್ಸರ್ ಆಗ್ಬೋದು. ಇದನ್ನ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ. ಸೊ ಈ ತರದ ರೋಗಗಳನ್ನ ಕಡಿಮೆ ಮಾಡಬೇಕು, ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಸುಮಾರು 70 ಸಿಟಿಗಳು ಸೇರಿ ಮಾಡ್ಕೊಂಡಂತ ಗ್ರೂಪ್ ಬಂದು ಪಾರ್ಟ್ನರ್ಶಿಪ್ ಫಾರ್ ಹೆಲ್ತಿ ಸಿಟೀಸ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಕೆಲವೊಂದು ನಮ್ಮ ಇಂಡಿಯನ್ ಸಿಟೀಸ್ ಭಾಗ ಆಗಿದೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ಬೋದಾಗಿರುತ್ತೆ ಮುಂಬೈ, ಅಹಮದಾಬಾದ್, ಬೆಂಗಳೂರು ಇದ್ರ ಭಾಗ ಆಗಿದೆ. ಸೊ ಹಾಗಾಗಿ ನಮಗೆ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಮೇಜರ್ ಅಬ್ಜೆಕ್ಟಿವ್ ಬಂದು ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಮತ್ತೆ ಅದರಿಂದ ಆಗುವಂತ ಇಂಜುರೀಸ್ ನ ಕಡಿಮೆ ಮಾಡುವಂಥದ್ದು. ಅಕ್ಯುರೇಟ್ ಆಗಿ ಹೇಳ್ಬೇಕು ಅಂತಂದ್ರೆ ಪ್ರೆಸೆಂಟ್ಲಿ 74 ಸಿಟಿಗಳು ಇದರ ಒಂದು ಗ್ರೂಪ್ ಆಗಿರುತ್ತದೆ. ಮತ್ತೆ ಇದರ ಒಂದು ಹೋಸ್ಟ್ ಮಾಡ್ತಿರುವಂತವ್ರು ಅಥವಾ ಇದು ಹೆಡ್ ಯಾರು ಅಂತ ನೋಡಕ್ ಹೋದ್ರೆ ಇದು ಕೋಚೇರ್ಡ್ ಮಾಡುವಂಥದ್ದು ಯಾರು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಇದರ ಭಾಗ ಆಗಿದೆ. ಅದ್ರ ಜೊತೆಗೆ ಬ್ಲೂಮ್ಬರ್ಗ್ ಫಿಲಾಂಥ್ರಫೀಸ್ ಮತ್ತೆ ವೈಟಲ್ ಸ್ಟ್ರಾಟಜೀಸ್ ಮತ್ತೆ ವೈಟಲ್ ಸ್ಟ್ರಾಟಜೀಸ್ ಏನಿದೆಯಲ್ಲ, ಸೊ ಈ 3 ಸೇರಿ ಆರ್ಗನೈಸ್ ಮಾಡುವಂತಹ ಈ ಒಂದು ಗ್ರೂಪಿಂಗ್ ಆಗುತ್ತೆ. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ಆರೋಗ್ಯಕರ ನಗರಗಳ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ಫಾರ್ ಹೆಲ್ತಿ ಸಿಟೀಸ್
ಕುರಿತಾದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು ಸಾಂಕ್ರಾಮಿಕವಲ್ಲದ ರೋಗಗಳು ಅಥವಾ ನಾನ್ ಕಮ್ಯುನಿಕಬಲ್ ಡಿಸೀಸ್ ಮತ್ತು ಗಾಯಗಳನ್ನು ಕಡಿಮೆ ಮಾಡಲು ಅಥವಾ ಅದರಿಂದ ಆಗುವಂತಹ ಒಂದು ಇಂಪ್ಯಾಕ್ಟ್ ನ ಕಡಿಮೆ ಮಾಡಲು ಕಾರ್ಯನಿರ್ವಹಿಸುತ್ತಿರುವ ನಗರಗಳ ಜಾಗತಿಕ ಜಾಲವಾಗಿದೆ. ಕರೆಕ್ಟ್ ಆಗಿದೆ. ಮುಂಬೈ, ಅಹಮದಾಬಾದ್ ಮತ್ತು ಬೆಂಗಳೂರು ನಗರಗಳು ಈ ಒಂದು ಪಾರ್ಟ್ನರ್ಶಿಪ್ ಫಾರ್ ಹೆಲ್ತಿ ಸಿಟೀಸ್ ನ ಜಾಲದ ಸದಸ್ಯರುಗಳಾಗಿವೆ ಅಂತಿದೆ. ಸೊ ಕರೆಕ್ಟ್. ಸಿಟೀಸ್ಗಳು ನೆನ್ಪಿಟ್ಕೊಳ್ಳಿ, ಮುಂಬೈ, ಅಹಮದಾಬಾದ್ ಮತ್ತೆ ಬೆಂಗಳೂರು. ಚೇಂಜ್ ಮಾಡಿ ಕೇಳ್ತಾರೆ. ಸೊ ಹಾಗಾಗಿ ಎರಡು ಸ್ಟೇಟ್ಮೆಂಟ್ಗಳು ಸರಿಯಾಗಿದ್ರೆ ಆನ್ಸರ್ ಬಂದು 1 ಮತ್ತು 2 ಎರಡು ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಕೊರಗ ಟ್ರೈಬಲ್ ಇನ್ ಕರ್ನಾಟಕ ಅರ್ನ್ ಸ್ಟಡಿ ಇನ್ಕಮ್ ಬೈ ಎಕ್ಸ್ಪೋರ್ಟಿಂಗ್ ವೈಲ್ಡ್ ಹನಿ ಟು ಗಲ್ಫ್. ಏನಾಗಿದೆ ಅಂತಂದ್ರೆ, ಕೊರಗ ಟ್ರೈಬಲ್ಸ್ ಟ್ರೈಬಲ್ಸ್ ಬಂದು PVTGs, ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಕರಿತೀವಿ, PVTGs. ಕರ್ನಾಟಕದಲ್ಲಿ ನೋಡುವಂತ ಒಂದು ಟ್ರೈಬಲ್ ಪೀಪಲ್ ಆಗ್ತಾರೆ. ಕರ್ನಾಟಕದಲ್ಲಿ ಅಂತಂದ್ರೆ ಈ ಉಡುಪಿ, ದಕ್ಷಿಣ ಕನ್ನಡ ಮತ್ತೆ ಇವನ್ ಕಾಸರಗೋಡು. ಉಡುಪಿ, ದಕ್ಷಿಣ ಕಾಸರಗೋಡಲ್ಲಿ ನೋಡುವಂತ ಉಡುಪಿ ಇಲ್ಲಿ ನೋಡ್ಬೋದಾಗಿರುತ್ತೆ. ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡಲ್ಲಿ ನೋಡಕ್ಕೆ ಸಿಗುವಂತಹ ಒಂದು ಟ್ರೈಬಲ್ ಗ್ರೂಪ್ ಆಗಿರುತ್ತೆ. ಸೊ ಇವರು PVTGs ಅಂದ್ರೆ ಅವ್ರದ್ದು ಒಂದು ಎಜುಕೇಶನ್ ಸಿಸ್ಟಮ್ ಅಷ್ಟಿರಲ್ಲ, ಅವ್ರು ಯೂಸ್ ಮಾಡೋಂಥ ಟೂಲು ಅಡ್ವಾನ್ಸ್ ಆಗಿರಲ್ಲ, ಮತ್ತೆ ಅವ್ರದ್ದೊಂದು ಏನು ಪಾಪ್ಯುಲೇಷನ್ ಏನಾಗ್ತಾ ಇದೆ ಡಿಕ್ಲೈನ್ ಆಗ್ತಾ ಇದೆ. ಸೊ ಆ ತರದಂತ ಒಂದು PVTG ಗ್ರೂಪ್ ಇದು. ಸೊ ಇವ್ರು ಏನಂತಂದ್ರೆ ಪ್ರೋಟೋ ಡ್ರಾವಿಡಿಯನ್ ಆಗಿರ್ತಾರೆ. ಪ್ರೋಟೋ ಡ್ರಾವಿಡಿಯನ್ ಅಂತಂದ್ರೆ ತುಂಬಾ ಸುಮಾರು 4400 ವರ್ಷಗಳ ಹಿಂದಿನ ಇತಿಹಾಸ ಹೊಂದಿರುವಂತವ್ರು ಪ್ರೋಟೋ ಡ್ರಾವಿಡಿಯನ್ ಗ್ರೂಪ್ ಸೇರುವಂತವ್ರು. ಸೊ ಮತ್ತೆ ಇವ್ರು ಮಾತಾಡುವಂತ ಭಾಷೆ ಯಾವುದು ಅಂತಂದ್ರೆ ಕೊರಗ ಟ್ರೈಬ್ಸ್ ಅಲ್ವಾ, ಕೊರಗ ಭಾಷೆ ಮಾತಾಡ್ತಾರೆ. ಮತ್ತೆ ಕೋಸ್ಟಲ್ ಅಲ್ಲಿ ಇರೋದ್ರಿಂದ ತುಳುನು ಕೂಡ ಇವ್ರು ಮಾತಾಡ್ತಾರೆ. ಮತ್ತೆ ಇವ್ರದ್ದು ಮ್ಯಾಟ್ರಿಲಿನಿಯಲ್ ಸೊಸೈಟಿ ಅಂತಂದ್ರೆ ಆ ಮನೆಯ ಯಜಮಾಂತಿ ಹೆಣ್ಮಗಳಾಗಿರ್ತಾಳೆ ಅಥವಾ ತಾಯಿ ಆಗಿರ್ತಾಳೆ, ಮತ್ತೆ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇವ್ರೇನ್ ಮಾಡ್ತಾ ಇದಾರೆ ಅಂತಂದ್ರೆ, ಇವ್ರ ಮುಖ್ಯ ಕಸಬು ಬಂದು ಆ ಜೇನ್ನ ಹಾರ್ವೆಸ್ಟ್ ಮಾಡುವಂಥದ್ದು. ಸೊ ಇವ್ರೇನ್ ಮಾಡಿದಾರೆ ಅಂತಂದ್ರೆ, ಆ ಜೇನ್ನ ಹಾರ್ವೆಸ್ಟ್ ಮಾಡಿ, ಸೊ ಈ ಬರ್ತಾವಲ್ಲ ವನ್ಧನ್ ಕೇಂದ್ರಗಳು ಈಗ ಪ್ರಧಾನಮಂತ್ರಿ ವಂದನ್ ಕೇಂದ್ರಗಳು ಏನ್ ಬರ್ತವೆ, ಈಗ ವಂದನ್ ಕೇಂದ್ರಸ್ ಏನ್ ಬರ್ತವೆ. ಸೊ ಆ ಒಂದು ಕೇಂದ್ರಗಳ ಅಂಡರ್ ಅಲ್ಲಿ ಇವ್ರು ಏನ್ ಮಾಡಿದಾರೆ ಅಂತಂದ್ರೆ, ಪ್ರಕೃತಿ ಅಂತ ಒಂದು ಬ್ರ್ಯಾಂಡ್ ನೇಮ್ ನ ಕೊಟ್ಬಿಟ್ಟು ಈ ಹನಿ ಏನ್ ಬರುತ್ತೆ ಜೇನ್ ನ ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ ಗಲ್ಫ್ ಕಂಟ್ರೀಸ್ ಗಳಿಗೆ. ಸೊ ಹಾಗಾಗಿ ಅವ್ರಿಗೆ ಕನ್ಸಿಸ್ಟೆಂಟ್ ಆಗಿ ಇನ್ಕಮ್ ಬರ್ತಾ ಇರೋಂಥದ್ದು. ಮತ್ತೆ ಇದು ಎಷ್ಟು ಪ್ಯೂರ್ ಮತ್ತೆ ಆರ್ಗ್ಯಾನಿಕ್ ಆಗಿರುತ್ತೆ ಅಂತಂದ್ರೆ, ಇದನ್ನ FSSAI ಕೂಡ ಸರ್ಟಿಫೈ ಮಾಡಿದೆ, ಇದು ಪ್ಯೂರ್ ಮತ್ತೆ ಆರ್ಗ್ಯಾನಿಕ್ ಆಗಿದೆ ಅಂತ. ಸೊ ನೆನ್ಪಿಟ್ಕೋಬೇಕಾಗತ್ತೆ, ವೆರಿ ಇಂಪಾರ್ಟೆಂಟ್. ಅವ್ರ ಲೊಕೇಶನ್ ಮತ್ತೆ ಅವ್ರು ಯಾಕೆ ಸುದ್ದಿನಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ಕೊರಗ ಬುಡಕಟ್ಟು ಜನಾಂಗ ಮತ್ತು ಅವರ ಜೀವನೋಪಾಯಕ್ಕೆ ಸಂಬಂಧಿಸಿದ ಕೆಳಗೆ ಹೇಳಿಕೆಗಳನ್ನು ಗಮನಿಸಿ. ಅವರ ಜೇನುತುಪ್ಪವನ್ನು ಭಾರತೀಯ ಆಹಾರ ಸುರಕ್ಷಿತ ಮತ್ತು ಗುಣಮಟ್ಟ ಪ್ರಾಧಿಕಾರವು FSSAI ಅಂತ ಏನ್ ಹೇಳ್ತೀವಲ್ಲ, ಅವರು ಪ್ರಮಾಣೀಕರಿಸಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸರಿಯಾಗಿದೆ. ಪ್ರಧಾನಮಂತ್ರಿ ವಂದನ್ ವಿಕಾಸ್ ಯೋಜನೆ, ಇದನ್ನ 2019 ತರ್ತಾರೆ, ಪ್ರಧಾನಮಂತ್ರಿ ವಂದನ್ ವಿಕಾಸ್ ಯೋಜನಾ ಅಂತ ಹೇಳ್ಬಿಟ್ಟು. ಸೊ ಇದರಂಡರಲ್ಲಿ ಏನ್ ಮಾಡುವಂಥದ್ದು, ಈ ಒಂದು ವಂದನ್ ವಿಕಾಸ್ ಕೇಂದ್ರಗಳನ್ನ ಎಸ್ಟಾಬ್ಲಿಷ್ ಮಾಡ್ಬಿಟ್ಟು ಈ ಒಂದು ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಏನ್ ಬರ್ತದಲ್ಲ, ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ಗಳು ಈ ಜೇನು ಅಂತದಲ್ಲ, ಸೊ ಅದಕ್ಕೆ ಒಂದು ಬ್ರ್ಯಾಂಡಿಂಗ್ ಕೊಟ್ಬಿಟ್ಟು ವ್ಯಾಲ್ಯೂ ಎಡಿಷನ್ ಮಾಡ್ಬಿಟ್ಟು ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಅದನ್ನ ಇವರು ಪ್ರಾಪರ್ ಆಗಿ ಬೆಳೆಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಆ ಜೇನು ತುಪ್ಪನ ಗಲ್ಫ್ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿರುವಂತದ್ದು. ಓಕೆ, ಈ ಅಡಿಯಲ್ಲಿ ಅವರಿಗೆ ಬೆಂಬಲ ದೊರೆಯುತ್ತಿದೆ, ಇದು ಸರಿಯಾಗಿದೆ. ಟ್ರೈಫೆಡ್ ಅಂತ ಏನ್ ಕರಿತೀವಿ, ಅವರು ಇದರ ಒಂದು ನೋಡಲ್ ಏಜೆನ್ಸಿ ಆಗಿರ್ತಾರೆ. ಅವರು ಪ್ರಾಥಮಿಕವಾಗಿ ಪಿತೃಪ್ರಧಾನ ಉತ್ತರಾಧಿಕಾರ ವ್ಯವಸ್ಥೆಯನ್ನು ಹೊಂದಿರುತ್ತಾರೆ. ಇಲ್ಲ, ಇವ್ರದೊಂದು ಮ್ಯಾಟ್ರಿಲಿನಿಯಲ್ ಸೊಸೈಟಿ ಆಗಿರೋದ್ರಿಂದ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಈ ತರದ್ದು ಕೇಳ್ತಾರೆ, ಮ್ಯಾಟ್ರಿಲಿನಿಯಲ್ ಸೊಸೈಟಿ ಅವ್ರದ್ದು. ಥರ್ಡ್ ಸ್ಟೇಟ್ಮೆಂಟ್ ತಪ್ಪಾದ್ರೆ ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡಿದ್ರೆ, ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಇನ್ಕ್ಲೂಡೆಡ್ ಇನ್ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮ್. ಈ ಒಂದು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ ಏನ್ ಹೇಳ್ತೀವಲ್ಲ, ಇದು ಬಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಆಗುತ್ತೆ. ಅಂದ್ರೆ ಕರ್ನಾಟಕ ಸ್ಟೇಟ್ಗಳು ಇದಕ್ಕೆ ಸ್ಪಾನ್ಸರ್ ಮಾಡ್ತಾರೆ, ಅಂದ್ರೆ 60:40 ನಲ್ಲಿ. ಸೊ ಇದು ಯಾವಾಗ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗುತ್ತೆ, ಯೂಶಲಿ ಸ್ಟೇಟ್ಗಳು ತಮ್ಮದೊಂದು ಹೆಸರು ಸೇರಿಸಿರ್ತಾರೆ. ಸೊ ಅದೇ ರೀತಿಯಲ್ಲಿ ಆಯುಷ್ಮಾನ್ ಭಾರತ್ ಸೆಂಟರ್ ಇಂದ ಆರೋಗ್ಯ ಕರ್ನಾಟಕ ಅಂತೇಳಿ ನಾವು ಆಡ್ ಮಾಡ್ಕೊಡುವಂಥದ್ದು. ಸೊ ಎರಡು ಸೇರಿಸ್ಬಿಟ್ಟಿದ್ದಕ್ಕೆ ಹೇಳ್ತಾರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮ್ ಅಂತ ಕರೀತಾರೆ. ಸೊ ಇದು ಏನ್ ಹೆಸರುವಾಸಿ ಅಂತಂದ್ರೆ ವರ್ಲ್ಡ್ ಲಾರ್ಜೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಹೇಳ್ಬಿಟ್ಟು. ಸೊ ಅಂದ್ರೆ ಸಾಕಷ್ಟು ಒಂದು ಮೆಡಿಸಿನ್ಸ್ ಗಳಾಗ್ಬೋದು, ಟ್ರೀಟ್ಮೆಂಟ್ ಗಳಾಗ್ಬೋದು, ಸಣ್ಣ ಪುಟ್ಟ ಆಪರೇಷನ್ಸ್ ಗಳಾಗ್ಬೋದು, ಎಲ್ಲಾನು ಈ ಒಂದು ಇನ್ಶೂರೆನ್ಸ್ ಸ್ಕೀಮ್ ಅಂತ ಇರ್ತಾರೆ ಪರ್ ಫ್ಯಾಮಿಲಿ. ಫಾರ್ ಎಕ್ಸಾಂಪಲ್, ಈಗ BPL ಅಂತ ತಗೊಂಡ್ರೆ, BPL ಅಲ್ಲಿ ಒಂದು ಫ್ಯಾಮಿಲಿಗೆ ಒಂದು ವರ್ಷಕ್ಕೆ ಇಯರ್ಲಿ 5 lakh ವರೆಗೂ ಇವರು ಅದನ್ನ ತಗೋತಾರೆ, ಇನ್ಶೂರೆನ್ಸ್ ಸೆಂಟರ್ ಅಲ್ಲಿ ತಗೋತಾರೆ 5 lakh ವರೆಗೂ. ಅಂದ್ರೆ ಕೆಲವೊಂದು ಲಿಸ್ಟೆಡ್ ಇರುವಂತದ್ದು. ಸೊ ಅದೇ APL ಆಯ್ತು ಅಂತಂದ್ರೆ APL ಆದ್ರೆ 30% ಸಬ್ಸಿಡಿ, 30% ಅಷ್ಟು ಇವರು ಅದಕ್ಕೆ ಸಬ್ಸಿಡಿನ ಕೊಡ್ತಾ ಹೋಗ್ತಾರೆ ಅಥವಾ ಕವರೇಜ್ ಮಾಡ್ತಾ ಹೋಗ್ತಾರೆ 30%. ಯಾಕಂತಂದ್ರೆ APL ಇರೋದ್ರಿಂದ. ಜೊತೆಗೆ ಈ 30% ಬಂದು 1.5 lakh ನ ಕ್ರಾಸ್ ಮಾಡಬಾರ್ದು. ಸೊ ಈ ತರ ಒಂದು ಕ್ಯಾಪ್ ಕೂಡ ಹಾಕಿರ್ತಾರೆ. ಸೊ ಈ ಇಷ್ಟು ದೊಡ್ಡದೊಂದು ಸ್ಕೀಮ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಒಂದೊಂದೇ ಆಡ್ ಮಾಡ್ತಾ ಬಂದಿದ್ರು. ಈಗ ಈ ಒಂದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಏನಿದೆ, ಸೊ ಅದನ್ನ ಆಡ್ ಮಾಡಿದ್ದಾರೆ.
ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ ಈ ಆಂಟೀರಿಯರ್ ಟ್ರೀಟ್ಮೆಂಟ್ಗೆ ಒಂಥರ ಇರುತ್ತೆ ಫೀಸು, ಮತ್ತೆ ಪೋಸ್ಟೀರಿಯರ್ ಟೀತ್ಗೆ ಒಂಥರ ಇರುತ್ತೆ. ಸೊ ಎಲ್ಲಾನು ಆಡ್ ಮಾಡಿದ್ದಾರೆ. ಮತ್ತೆ ಇದನ್ನೇನೆಲ್ಲ ಕವರ್ ಆಗುತ್ತೆ ಅಂತಂದ್ರೆ ನೀವು ಹಾಸ್ಪಿಟಲೈಸೇಷನ್ ಆಗೋದಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಮೆಡಿಸಿನ್ಸ್ ತಗೋತೀರಾ. ಸೊ ಹಾಗಾಗಿ ಆ ದಿನ ಅದರದಕ್ಕಿಂತ ಮುಂಚೆ ಒಂದು 3 ದಿನದ್ದು 3 ಡೇಸು, ಮತ್ತೆ ನೀವು ಹಾಸ್ಪಿಟಲ್ ಕಳೆದಂತ ದಿನ, ಅದಾದ್ಮೇಲೆ ಹಾಸ್ಪಿಟಲ್ ಆದ್ಮೇಲೆ ಒಂದಷ್ಟು ಮೆಡಿಸಿನ್ಸ್ ಗಳನ್ನ ಕೊಡ್ತಾರೆ, ತಗೋಬೇಕಾಗತ್ತೆ. ಸೊ ಅದೊಂದು 15 ದಿನ. ಸೊ ಇಷ್ಟು ಚಾರ್ಜ್ ಅನ್ನ ಸೊ ಇವರು ಕ್ಲೈಮ್ ಮಾಡ್ತಾ ಹೋಗ್ತಾರೆ PMJ ಅಂಡ್ CM ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪೂರ್ತಿ ಇದಿಷ್ಟು ಕವರೇಜ್ ಆಗುವಂಥದ್ದು ಎಲ್ಲಾನು ಕವರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಡೆಂಟಲ್ ಪಲ್ಪ್ ಇಂಜೆಕ್ಷನ್ ಆಗ್ಬೋದು, ಅಥವಾ ಈಗ ಒಂದು ಕ್ಲೀನಿಂಗ್ ಕೆನಾಲ್ಸ್ ಏನ್ ಬರ್ತಾವೆ ಅದನ್ನ ಕ್ಲೀನಿಂಗ್ ಮಾಡುವಂಥದ್ದು ಆಗ್ಬೋದು, ಅಥವಾ ಫಿಲ್ಲಿಂಗ್ ಕೆನಾಲ್ಸ್ ಆಗ್ಬೋದು. ಸೊ ಹೀಗೆ ಎಲ್ಲಾನು ಇದ್ರಲ್ಲಿ ಕವರ್ ಮಾಡ್ತಾರೆ. ಮತ್ತೆ ಇದನ್ನ ಇಂಪ್ಲಿಮೆಂಟೇಷನ್ ಮಾಡೋದು ಯಾರು ಅಂತ ಕೇಳಿದ್ರೆ ನೆನ್ಪಿಟ್ಕೋಬೇಕಾಗತ್ತೆ, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್. ಸುವರ್ಣ ಟ್ರಸ್ಟ್ ಏನಿದೆ, ಸೊ ಅವರು ಇದನ್ನ ಇಂಪ್ಲಿಮೆಂಟ್ ಮಾಡ್ತಿರ್ತಾರೆ. ವೆರಿ ಇಂಪಾರ್ಟೆಂಟ್, ರೂಟ್ ಕೆನಾಲ್ ಆಡ್ ಮಾಡುವಂಥದ್ದು. ಸೊ ಪ್ರಶ್ನೆ ಯಾವ ರೀತಿ ಬರುತ್ತೆ, ABPMJY ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ ಮತ್ತು ಆರೋಗ್ಯ ಕರ್ನಾಟಕ ಯೋಜನೆ ಅಡಿ ರೂಟ್ ಕೆನಾಲ್ ಚಿಕಿತ್ಸೆಯ ಸೇರ್ಪಡೆ ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ರೂಟ್ ಕೆನಾಲ್ ಚಿಕಿತ್ಸೆಯನ್ನು ಸಮಗ್ರ ಆರೋಗ್ಯ ಯೋಜನೆಯಡಿ ಹೊಸದಾಗಿ ಸೇರಿಸಲಾಗಿದೆ. ಹೌದು, ಈಗ ಆಡ್ ಮಾಡಿದ್ದಾರೆ. ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್, ಸುರಕ್ಷಾ ಟ್ರಸ್ಟ್ ಇದರ ನೋಡಲ್ ಅನುಷ್ಠಾನ ಸಂಸ್ಥೆಯಾಗಿದೆ. ಕರೆಕ್ಟ್ ಆಗಿದೆ. ಎಲ್ಲಾ ಫಲಾನುಭವಿಗಳು ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 10 ಲಕ್ಷದವರೆಗೆ ನಗದು ರಹಿತ ಚಿಕಿತ್ಸೆ ಅರ್ಹರಾಗಿರುತ್ತಾರೆ. ಕರೆಕ್ಟ್. ಇಲ್ಲಿ ಕೊಡುವಂಥದ್ದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ಆಮೇಲೆ ಏನೇ ತಪ್ಪಿದೆ ಅಂತಂದ್ರೆ ಇಲ್ಲಿ ಎಲ್ರಿಗೂ ಅಲ್ಲ, ಇವಾಗ BPL ಇರುವಂತವ್ರಿಗೆ 5 lakh ವರೆಗೂ ಕೊಡ್ತಾರೆ. APL ಇರುವಂತವ್ರಿಗೆ 30% ಅವ್ರ ಏನೋ ಒಂದು ಎಕ್ಸ್ಪೆನ್ಸ್ ಆಗುತ್ತೆ, ಅದ್ರದ್ದು ಒಂದು ಮೆಡಿಕಲ್ ಎಕ್ಸ್ಪೆನ್ಸ್, ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಏನಾಗುತ್ತೆ ಅದ್ರಲ್ಲಿ 30% ಕೊಡುವಂಥದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎಲ್ಲರೂ ಕೊಡಲ್ಲ, APL BPL ಕೂಡ ಡಿಫ್ರೆನ್ಶಿಯೇಟ್ ಆಗುತ್ತೆ. ನೆಕ್ಸ್ಟ್ ಬಂದು ಈ ರೂಟ್ ಕೆನಾಲ್ ಏನಿದೆ, ರೂಟ್ ಕೆನಾಲ್ ಪ್ಯಾಕೇಜು ಅಗತ್ಯ ಉಪಭೋಗ್ಯ ವಸ್ತುಗಳು, ಕಾರ್ಯವಿಧಾನ ಶುಲ್ಕಗಳು ಮತ್ತು ಸಂಬಂಧಿತ ಸೇವೆಗಳನ್ನು ಒಳಗೊಂಡಿರುತ್ತದೆ. ಎಲ್ಲಾನು ಕವರ್ ಆಗಿರುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಆನ್ಸರ್ ಬಂದು 3-1 ತಪ್ಪಾಗಿದೆ. ಸೊ 3-1 ತಪ್ಪಾಗಿರೋದ್ರಿಂದ 1, 2, 4 ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ 61 ರೈಲ್ವೆ ಸ್ಟೇಷನ್ ಅಕ್ರಾಸ್ ಕರ್ನಾಟಕ ಟೇಕ್ ಅಪ್ ಫಾರ್ ರೀಡೆವಲಪ್ಮೆಂಟ್. ಏನಾಗಿದೆ ಅಂತಂದ್ರೆ 61 ರೈಲ್ವೆ ಸ್ಟೇಷನ್ಸ್ಗಳು ಕರ್ನಾಟಕದಿಂದ ರೀಡೆವಲಪ್ಮೆಂಟ್ಗೆ ಅಂತ ಚೂಸ್ ಮಾಡ್ಕೊಂಡಿದ್ದಾರೆ. ಯಾವ್ದ್ರ ಅಂಡರ್ ಅಲ್ಲಿ ರೀಡೆವಲಪ್ಮೆಂಟ್ ಮಾಡುವಂಥದ್ದು, ಅಮೃತ್ ಭಾರತ್ ಸ್ಕೀಮ್ ಏನಿದೆಯಲ್ಲ, ಅಮೃತ್ ಭಾರತ್ ಸ್ಕೀಮ್ ರೈಲ್ವೆ ಸ್ಟೇಷನ್ ಸ್ಕೀಮು. ಸೊ ಈ ಒಂದು ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಅಲ್ಲಿ ಇದನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ 61 ರೈಲ್ವೆ ಸ್ಟೇಷನ್ಸ್ ಗಳನ್ನ ಕರ್ನಾಟಕದಿಂದ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಅಂತ ಬಂದಾಗ ಸುಮಾರು 1300 ರೈಲ್ವೆ ಸ್ಟೇಷನ್ ತಗೊಂಡಿರುವಂತದ್ದು ಆಲ್ ಓವರ್ ಇಂಡಿಯಾ. ಸೊ ಅದರಲ್ಲಿ 61 ಕರ್ನಾಟಕದಿಂದ. ಇಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತಾರೆ, ಯಾವ ರೀತಿ ಅಂತಂದ್ರೆ ಸೋಶಿಯೋ ಎಕನಾಮಿಕಲಿ ಎಲ್ಲಾ ರೀತಿಯ ಡೆವಲಪ್ ಮಾಡುವಂತ. ಫಾರ್ ಎಕ್ಸಾಂಪಲ್ ಇವಾಗ ದಿವ್ಯಾಂಗನ್ ಇರ್ತಾರೆ, ಈ ವಿಕಲಚೇತನರಿಗೆ ಅವ್ರದೇ ಆದಂತ ಟಾಯ್ಲೆಟ್ಸ್ ಇರಬೇಕು, ಮತ್ತೆ ಅವ್ರಿಗೆ ಓಡಾಡೋದಕ್ಕೆ ಅವ್ರದೇ ಆದಂತ ಒಂದು ಸಪೋರ್ಟಿವ್ ಸಿಸ್ಟಮ್ಗಳು ಬೇಕು. ಸೊ ಇದಕ್ಕೆ ಸಪೋರ್ಟ್ ಆಗೋ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡುವಂಥದ್ದು ಇಲ್ಲಿ ನೋಡ್ಬೋದಾಗಿರುತ್ತೆ. ಅದೇ ಪಾತ್ ಅವ್ರಿಗೆ ಸಪರೇಟ್ ಪಾತ್ ಬಿಲ್ಡ್ ಮಾಡುವಂಥದ್ದು ಈ ರೀತಿಯಾಗಿ. ಜೊತೆಗೆ ಡಿಜಿಟಲ್ ಟಚ್ ಕೊಡುವಂಥದ್ದು. ಡಿಜಿಟಲ್ ಟಚ್ ಯಾವ್ದು ರೀತಿ ಅಂತಂದ್ರೆ ವೈಫೈ ಕನೆಕ್ಷನ್, ಫ್ರೀ ವೈಫೈ ಕನೆಕ್ಷನ್ ಕೊಡುವಂಥದ್ದಾಗ್ಬೋದು, 5G ಟವರ್ಗಳನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದಾಗ್ಬೋದು ನಿಯರ್ ಬೈ. ಅದ್ರ ಜೊತೆಗೆ ಆ ಸ್ಮಾರ್ಟ್ ಬೋರ್ಡ್ಗಳು, ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಇನ್ಫಾರ್ಮೇಶನ್ ಬರ್ತಿರುತ್ತೆ ಅನೌನ್ಸ್ಮೆಂಟ್ ಅನ್ನೋದು, ಅದು ಸ್ಪಾಟ್ ಪ್ಯಾಸೆಂಜರ್ ಇನ್ಫಾರ್ಮೇಶನ್ ಅನೌನ್ಸ್ ಮಾಡುವಂಥದ್ದಾಗ್ಬೋದು. ಈ ರೀತಿಯಾಗಿ ಡಿಜಿಟಲ್ ಟಚ್ ನ ಕೊಡ್ತಾರೆ. ಜೊತೆಗೆ ಅಲ್ಲಿ ಏನೋ ಒಂದು ಸ್ವಚ್ಛ ಭಾರತ್ ಅಭಿಯಾನ ಪ್ರಮೋಟ್ ಮಾಡ್ತಾ ಇದೀವಿ. ಸೊ ಆ ನಿಟ್ಟಿನಲ್ಲಿ ಅಲ್ಲಿ ಕ್ಲೀನ್ನೆಸ್ ನ ಪ್ರಮೋಟ್ ಮಾಡುವಂಥದ್ದಾಗ್ಬೋದು, ಆ ರೀತಿ ಆಗ್ಬೋದು. ಮತ್ತೆ ಇನ್ನೊಂದು ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಅಂತೇಳಿ, ಅಂದ್ರೆ ಆ ರೈಲ್ವೆ ಸ್ಟೇಷನ್ ಅಲ್ಲಿ ಅಥವಾ ಡಿಸ್ಟಿಕ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ ತುಂಬಾ ಫೇಮಸ್ ಇರುತ್ತೆ. ಸೊ ಅದನ್ನ ಅಲ್ಲಿ ಪ್ರಮೋಟ್ ಮಾಡುವಂತದ್ದಾಗ್ಬೋದು. ಸೊ ಪ್ರಮೋಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿರುವಂತ ಒಂದು ಲೋಕಲ್ ಎಕಾನಮಿ ಬೂಸ್ಟ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಪ್ರಮೋಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಬ್ಯಾಲೆಸ್ಟ್ಲೆಸ್ ಟ್ರ್ಯಾಕ್ ಅಂತ. ಬ್ಯಾಲೆಸ್ಟ್ಲೆಸ್ ಟ್ರ್ಯಾಕ್ ಅಂತಂದ್ರೆ ಈಗ ನಾಯ್ಸ್ ಬರ್ದಿರೋ ರೀತಿಯಲ್ಲಿ ಆ ಟ್ರ್ಯಾಕ್ ಗಳನ್ನ ಹಾಕೋದು, ರೈಲ್ವೆ ಟ್ರ್ಯಾಕ್ ಗಳನ್ನ. ಸೊ ಈ ರೀತಿಯಲ್ಲಿ ಮತ್ತೆ ಎಲೆಕ್ಟ್ರಿಫಿಕೇಶನ್ ಮಾಡುವಂಥದ್ದು ಮೇಜರ್ ಆಗಿ ಈ ರೀತಿಯಾಗಿ ನಡೀತಾ ಇರುತ್ತೆ. ಅದಲ್ಲದೆ ಇವನ್ ಎನ್ವಿರಾನ್ಮೆಂಟಲಿ ಸಸ್ಟೈನಬಲ್ ವೇನಲ್ಲಿ ಅದನ್ನ ಬಿಲ್ಡ್ ಮಾಡೋದಕ್ಕೆ ನೋಡ್ತಾರೆ. ಹೇಗೆ ಅಂತಂದ್ರೆ ಅಲ್ಲಿ ನೀಡಿರುವಂತ ಜಾಗಕ್ಕೆ ಗ್ರೀನ್ ಬಿಲ್ಡಿಂಗ್ ಗಳನ್ನ ಬಿಲ್ಡ್ ಮಾಡುವಂತದ್ದಾಗ್ಬೋದು, ಮತ್ತೆ ಅಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಗಳನ್ನ ಅಲ್ಲೇ ಎಸ್ಟಾಬ್ಲಿಷ್ ಮಾಡುವಂತದ್ದಾಗ್ಬೋದು. ಈಗೇನು ನಾವು ಒಂದು ನೆಟ್ ಝೀರೋ ಕಾರ್ಬನ್ ಎಮಿಷನ್ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಬೈ 2070. ಸೊ ಅದನ್ನ ಅಚೀವ್ ಮಾಡೋ ನಿಟ್ಟಿನಲ್ಲಿ ಅದಕ್ಕೆ ಸಹಾಯ ಮಾಡುವಂಥದ್ದು ಆಗೋ ರೀತಿಯಲ್ಲಿ ಅಲ್ಲಿ ಬಿಲ್ಡ್ ಮಾಡುವಂಥದ್ದು, ಅಲ್ಲಿ ಕೆಲಸಗಳನ್ನ ನಡೆಸುವಂಥದ್ದಾಗ್ಬೋದು. ಸೊ ಈ ರೀತಿಯಲ್ಲಿ ಮಾಡ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಈ ಒಂದು ಅಮೃತ್ ಭಾರತ್ ಸ್ಟೇಷನ್ ಅಂಡರ್ ಅಲ್ಲಿ ಯಾವ ಫೀಚರ್ಸ್ ಗಳಿದೆ, ಯಾವ ಒಂದು ಪ್ರಾವಿಷನ್ಸ್ ಇದೆ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನೋಟ್ ಮಾಡ್ಕೋಬೇಕಾಗತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರುತ್ತೆ, ಅಮೃತ್ ಭಾರತ್ ನಿಲ್ದಾಣ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಥವಾ ಗಮನಿಸಿ. ಈ ಯೋಜನೆಯು ಎಲ್ಲಾ ರೈಲು ನಿಲ್ದಾಣಕ್ಕೂ ಏಕರೂಪ ಮರು ಅಭಿವೃದ್ಧಿ ಮಾದರಿಯನ್ನು ಅಳವಡಿಸಿಕೊಂಡಿದೆ. ಇಲ್ಲ,
ಏಕರೂಪ ಮಾದರಿನ ಅನುಸರಿಸಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದೊಂದು ಜಾಗಗಳು ಅಥವಾ ಒಂದೊಂದು ರೈಲ್ವೆ ಸ್ಟೇಷನ್ಸ್ಗಳು ಆ ಏರಿಯಾಗೆ, ಆ ಜಿಯೋಗ್ರಫಿಕಲ್ ಕಂಡೀಷನ್ಸ್ಗೆ ಯುನಿಕ್ ಆಗಿರುತ್ತೆ. ಸೊ ಆ ಒಂದು ನೀಡ್ ಬೇಸ್ ಮೇಲೆ ಡೆವಲಪ್ಮೆಂಟ್ ಮಾಡುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ಒನ್ ಫಿಟ್ ಫಾರ್ ಆಲ್ ಅಂತ ಏನ್ ಹೇಳ್ತೀವಲ್ಲ, ಆ ಅಪ್ರೋಚ್ ನಲ್ಲಿ ಬಳಸೋದೇ ಇಲ್ಲ. ಸೊ ಹಾಗಾಗಿ ತಪ್ಪಾಗುತ್ತೆ. ಇದು ಭಾರತದಾದ್ಯಂತ 1300ಕ್ಕೂ ಹೆಚ್ಚು ರೈಲ್ವೆ ನಿಲ್ದಾಣಗಳನ್ನು ಮರು ಅಭಿವೃದ್ಧಿ ಪಡಿಸಲು ಗುರಿಯನ್ನು ಹೊಂದಿದೆ. ಹೌದು, ಇದು ರೈಲ್ವೆ ನಿಲ್ದಾಣಗಳನ್ನು ಇತರ ಸಾರಿಗೆ ವ್ಯವಸ್ಥೆಗಳೊಂದಿಗೆ ಬಹುಮಾದರಿ ಸಂಯೋಜನೆಗಳನ್ನು ಸಂಯೋಜನೆಗೊಳಿಸುವುದನ್ನು ಉತ್ತೇಜಿಸುತ್ತದೆ. ಹೌದು, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರು ಮೆಜೆಸ್ಟಿಕಲ್ ರೈಲ್ವೆ ಸ್ಟೇಷನ್ ನೋಡಿದ್ರೇನೆ ಒಂದ್ ಕಡೆ ನಮಗೆ ಮೆಟ್ರೋ ಜೊತೆ ಇಂಟಿಗ್ರೇಟ್ ಮಾಡೋದು, ಇನ್ನೊಂದ್ ಕಡೆ ಅದನ್ನ ಬಸ್ ಸ್ಟಾಪ್ ಇಂಟಿಗ್ರೇಟ್ ಮಾಡುತ್ತೆ. ಸೊ ಹಾಗೆ ಮಲ್ಟಿ ಮೋಡಲ್ ಕನೆಕ್ಟಿವಿಟಿನ ಎನ್ಶೋರ್ ಮಾಡುವಂಥದ್ದು ಈ ಒಂದು ಅಮೃತ್ ಭಾರತ್ ರೈಲ್ವೆ ಸ್ಟೇಷನ್ ಏನಿದೆ ಅಥವಾ ಆ ಸ್ಕೀಮ್ ಏನಿದೆ, ಸೊ ಅದರ ಒಂದು ಉದ್ದೇಶನೂ ಆಗಿದೆ. ಸೊ ಹಾಗಾಗಿ ಇದು ಸರಿಯಾಗಿದೆ. ಇದು ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು, ಈಗ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಅಂತ ಏನ್ ಡಿಸ್ಕಸ್ ಮಾಡ್ತಾ ಇದೆ, ಸೊ ಅದನ್ನು ಸಾಧಿಸುವ ನಿಟ್ಟಿನಲ್ಲಿ ಸುಸ್ಥಿರ ಗುರಿಗಳನ್ನು ಹೊಂದಿದೆ. ಅಂದ್ರೆ ಎನ್ವಿರಾನ್ಮೆಂಟಲಿ ಸಸ್ಟೈನಬಲ್ ವೇ, ಆ ರೀತಿಯಲ್ಲಿ ಕೂಡ ಆ ರೈಲ್ವೆ ಸ್ಟೇಷನ್ ಡೆವಲಪ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದು ಸರಿಯಾಗಿದೆ. ಆನ್ಸರ್ ಒಂದು ಮಾತ್ರ ತಪ್ಪಾಗಿದೆ. ಸೊ ಹಾಗಾಗಿ ಸಿ 2, 3, 4 ಕರೆಕ್ಟ್ ಆಗಿದೆ. ಸೊ ಇಷ್ಟು ಆರ್ಟಿಕಲ್ ಜೊತೆ ಈ ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.